ನಮಸ್ಕಾರ. ಈ ಸಂವಿಧಾನ 2ರ ಚರ್ಚೆ ಮುಂದುವರೆದು ಈ ಘಟಕ 4ರಲ್ಲಿ ಇರ್ತಕ್ಕಂಥ ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಘಟಕ 4ಕ್ಕೆ ಸಂಬಂಧಪಟ್ಟಂತೆ ಇದೊಂದು ಕೊನೆಯ ಚರ್ಚೆ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಟಾರ್ಸಿಯಸ್ ಲಯಬಿಲಿಟಿ ಆಫ್ ಸ್ಟೇಟ್ಸ್, ಸರ್ಕಾರದ ಅಪಕೃತ್ಯದ ಬಾಧ್ಯತೆಗಳು. ಸರ್ಕಾರದ ಅಪಕೃತ್ಯದ ಬಾಧ್ಯತೆಗಳು. ಈ ಹಿಂದಿನ ಒಂದು ಚರ್ಚೆಯಲ್ಲಿ ನಾವು ಕರಾರಿನ ಬಾಧ್ಯತೆಗಳನ್ನು ನೋಡಿದ್ದೀವಿ. ಸರ್ಕಾರ ಕರಾರಿನ ದೃಷ್ಟಿಯಲ್ಲಿ ಯಾವ ರೀತಿ ಬಾಧ್ಯವಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ಆರ್ಟಿಕಲ್ 298, ಆರ್ಟಿಕಲ್ 299 ಆ್ಯಂಡ್ ಆರ್ಟಿಕಲ್ 300 ಇವೆಲ್ಲವುಗಳನ್ನು ಒಳಗೊಂಡಂತೆ ನಾವು ವಿವರವಾದ ಚರ್ಚೆಯನ್ನು ಮಾಡಿದ್ವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ 2 ಪ್ರಮುಖವಾದ ಪ್ರಕರಣಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದೀವಿ. ಇಲ್ಲಿಯೂ ಕೂಡ ಅಷ್ಟೇ, ನಾವು ಇಲ್ಲಿ ಟಾರ್ಸಿಯಸ್ ಲಯಬಿಲಿಟಿಯ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನೀವಾಗಲೇ ಮೊದಲನೇ ಸೆಮಿಸ್ಟರಲ್ಲಿ ಅಪಕೃತ್ಯದ ಬಗ್ಗೆ ನೀವು ಕಲ್ತಿದ್ದೀರಿ. ಯು ಹ್ಯಾವ್ ಲರ್ನ್ಡ್ ಅಬೌಟ್ ಟಾರ್ಟ್ಸ್. Therefore, if you go back to the case laws of the torts, you can very well and effectively answer this question. So, the foundation is that you must thoroughly know the concepts of tort, the concepts of the doctrine UBJS EB radium, the concepts of the vicarious liability. Once you know these concepts, it is not difficult in answering this question. Okay, now let us come to the points on which I am going to discuss today. When you discuss about the ಟಾರ್ಸಿಯಸ್ liability of governments, the following points have to be discussed. ಇಲ್ಲಿ ಈ ಅಪಕೃತ್ಯದ ಸರ್ಕಾರವು ಅಪಕೃತ್ಯವನ್ನು ಮಾಡಿದಾಗ ಯಾವುದು ಜವಾಬ್ದಾರಿ ಇದೆ ಅನ್ನುವುದನ್ನು ನೀವು ನೋಡುವುದಾದರೆ, ಇಲ್ಲಿ ನಾನು ಬರೆದಂತಹ ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಇದಕ್ಕೆ ನಿಮಗೆ ಪೂರ್ಣ ಪ್ರಮಾಣದ ಪ್ರಶ್ನೆಯೂ ಬರ್ತದೆ, ಶಾರ್ಟ್ ನೋಟ್ ಪ್ರಶ್ನೆಯೂ ಬರ್ಬೋದು. ಪೂರ್ಣ ಪ್ರಮಾಣದ ಪ್ರಶ್ನೆ ಬಂದಾಗ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸೋದು ಭಾಳ ಮುಖ್ಯ ಆಗ್ತಕ್ಕಂಥದ್ದು. ಅದರಲ್ಲಿ ನಾನು ಮೊದಲು ಏನು ಮಾಡ್ತೀನಿ ಅಂತಂದರೆ, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ ವಿಷಯವನ್ನು ಚರ್ಚೆ ಮಾಡ್ತೀನಿ. ಅಂದರೆ ರಾಜ ಯಾವುದೇ ತಪ್ಪು ಮಾಡಲಾರ, ರಾಜ ಯಾವುದೇ ತಪ್ಪು ಮಾಡಲಾರ, ರಾಜನು ತಪ್ಪು ಮಾಡಲಾರ, ತಪ್ಪು ಮಾಡುವುದಿಲ್ಲ, ಅಥವಾ ರಾಜ ಮಾಡಿದ್ದೆಲ್ಲ ಸರಿ, ರಾಜ ಮಾಡಿದ್ದೆಲ್ಲ ಸರಿ ಅಂತ ಹೇಳಿದ್ರು. ಟಾರ್ಟ್ ವೈಕಾರಿಯಸ್ ಲಯಬಿಲಿಟಿ ಸಾವರಿನ್ ಇಮ್ಯುನಿಟಿ. ನೋಡಿ, ಸಾರ್ವಭೌಮದ ವಿಮುಕ್ತತೆ, ಇಲ್ಲಿ ಸಾರ್ವಭೌಮತ್ವದ ವಿಮುಕ್ತತೆ, ಸಾರ್ವಭೌಮತ್ವದ ಮುಕ್ತತೆ, ಇದೊಂದು ಹೊಸ ಕಾನ್ಸೆಪ್ಟ್ ನಿಮಗೆ ಬರುತ್ತೆ. ಆಮೇಲೆ ಸಾರ್ವಭೌಮ ಮತ್ತು ಸಾರ್ವಭೌಮ ಅಲ್ಲದ ಪ್ರಕಾರಗಳು, ಸಾರ್ವಭೌಮ ಮತ್ತು ಸಾರ್ವಭೌಮವಲ್ಲದ ಅಸಾರ್ವಭೌಮ್ಯ, ಅಸಾರ್ವಭೌಮ್ಯ ಕೃತ್ಯಗಳ ವ್ಯತ್ಯಾಸ. This is a judicial creation. It's a judicial. Interpretational conflicts of judiciary. ಜುಡಿಷಿಯರಿಯಲ್ಲಿ ನ್ಯಾಯಾಂಗದಲ್ಲಿ ಅಥವಾ ನ್ಯಾಯಿಕ ತೀರ್ಪುಗಳಲ್ಲಿ ದ್ವಂದ್ವ, ತೀರ್ಪುಗಳಲ್ಲಿ ದ್ವಂದ್ವ ಮತ್ತು ವೆಲ್ಫೇರ್ ಸ್ಟೇಟ್ ಆ್ಯಂಡ್ ಫೇಡಿಂಗ್ ಅವೇ ಆಫ್ ದಿ ಸಾವರಿಂಗ್ ಇಮ್ಯುನಿಟಿ. ಇವತ್ತಿನ ಕಾಲದಲ್ಲಿ ಈ ಒಂದು ಮುಕ್ತತೆ ಇಲ್ಲ. ಏನು? ಕಲ್ಯಾಣ ರಾಜ್ಯ ವ್ಯವಸ್ಥೆ, ಕಲ್ಯಾಣ ರಾಜ್ಯ
ಕಲ್ಯಾಣ ರಾಜ್ಯ, ಕಲ್ಯಾಣ ರಾಜ್ಯ ವ್ಯವಸ್ಥೆಯಲ್ಲಿ ಎಲ್ಲರೂ ಅಪಕೃತ್ಯಕ್ಕೆ ಬಾಧ್ಯರು. ಸರ್ಕಾರವನ್ನು ಸೇರಿ. ಈ ಒಂದು ವಿವರಗಳನ್ನ ಇಟ್ಕೊಂಡು ಇವತ್ತಿನ ಈ ಒಂದು ಪ್ರಕರಣವನ್ನು ನಾನು ಅಥವಾ ಈ ಒಂದು ಚರ್ಚೆಯನ್ನು ಮುಂದುವರಿಸ್ತೇನೆ. ಸೊ ನೌ ಲೆಟ್ ಅಸ್ ಸಿ ಟಾರ್ಸಿಯಸ್ ಲಯಬಿಲಿಟಿ ಆಫ್ ಗವರ್ಮೆಂಟ್ಸ್. Basically, in Britain, it was thought that king is the messenger of God. King is the messenger of God. Ultimately, see, if we look at the concept of Edward Coke and then followed by A.V. Dicey. They propounded a concept. Who is above means rule is the above. Rule is top of it. Even king is bound by rule ಅಂತ ಹೇಳ್ತಾರೆ. Even king is bound by rule. ಯಾಕೆ ಅಂತಂದರೆ, ಆದರೆ ಮೊದಲಿನ ಕಾನ್ಸೆಪ್ಟ್ ಹೆಂಗಿತ್ತು ಅಂತಂದರೆ, ಪುರಾತನ ಕಾನ್ಸೆಪ್ಟು ರಾಜ ಅಂದರೆ ಇವನು ದೇವರಿಂದ ಕಳಿಸಿದಂತಹ ವ್ಯಕ್ತಿ ತಪ್ಪು ಮಾಡಲಾರ ಅನ್ನೋದು. ಹಿಸ್ಟಾರಿಕಲಿ ದ ಕಾನ್ಸೆಪ್ಟ್ ವಾಸ್ ಕಿಂಗ್ ಕ್ಯಾನ್ ಡೂ ನೋ ರಾಂಗ್, ಬಟ್ there is no more such. ಇವರೆಲ್ಲ ಫೈಟ್ ಮಾಡ್ಕೊಂಡು ಬಂದರು. ಆಲ್ ದೀಸ್ ಪೀಪಲ್, ಆ್ಯಕ್ಚುಲಿ ಹಿ ವಾಸ್ ಎ ಸುಪ್ರೀಂ ಕೋರ್ಟ್ ಜಡ್ಜ್ ಆಫ್ ಆರ್ ಕಿಂಗ್ಸ್ ಕೋರ್ಟ್ ಜಡ್ಜ್ ಆಫ್ ಬ್ರಿಟನ್ ಎರಾ. ಹಿ ವಾಸ್ ಎ ಫೇಮಸ್ politician and jurist. They propounded a theory and they continuously fought for that in the 17th and 16th century. And finally in 19th century, the concept has come. The concept is called Crown's Proceeding Act 1947. After Crown's Proceeding Act 1947, this doctrine or this principle is gone. There is no such principle right now. ಐತಿಹಾಸಿಕವಾಗಿ ರಾಜನು ತಪ್ಪು ಮಾಡಲಾರನು ಎಂಬ ಕಲ್ಪನೆ ಇದ್ದರೂ ಈಗ ಇಂಗ್ಲೆಂಡಿನಲ್ಲಿ ಕೂಡ ಕ್ರೌನ್ ಪ್ರೊಸೀಡಿಂಗ್ ಕಾಯ್ದೆ 1977ರ ಬಳಿಕ ಇಂತಹ ಇಮ್ಯುನಿಟಿ ಇಲ್ಲ, ಮುಕ್ತತೆ ಇಲ್ಲ. ಉಚಿತತೆ ಅನ್ನೋದಕ್ಕಿಂತ ಮುಕ್ತತೆ ಇವಾಗ ಇಲ್ಲ ಅಂಥೇಳಿ ನಾವು ಹೇಳ್ಬೋದು. ಸಿ, ನೌ ದೇರ್ ಇಸ್ ನೋ ಕ್ವಶನ್ ಆಫ್ ಕಿಂಗ್ ಕ್ಯಾನ್ ಡೂ no wrong. Therefore, king is also liable for tort. ಅಂತಕ್ಕಂಥ ಅಂದರೆ ಯಾವಾಗ ಈ ಒಂದು ತತ್ವ ಇತ್ತು ಆವಾಗ ಸರ್ಕಾರದ ವ್ಯಕ್ತಿಗಳು ಏನು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ತಿರ್ಲಿಲ್ಲ. ನಾಟ್ ಓನ್ಲಿ ಫಾರ್ ಕಿಂಗ್, ಈವನ್ ಹೂ ಆರ್ ಇನ್ ಗೌರ್ಮೆಂಟ್ ಸರ್ವಿಸ್, ಎನಿಥಿಂಗ್ ದೇ ಹ್ಯಾವ್ ಡನ್, ದೇ ವೇರ್ ನಾಟ್ ಪನಿಷ್ಡ್. That was the situation. But after 1947, the whole concept is changed, and after the Crown's Proceeding Act, even the king and the king's men are liable tortiously ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. Then tortious liability of a government. So if you want to know tortious liability of a government, basically you must understand what is a tort. A tort is a civil wrong involving violation of a legal right, giving rise to a claim for compensation. See, there are two concepts of wrong in legal arena. One concept of wrong is a civil wrong, another concept of wrong is a criminal wrong. Criminal wrong always goes against society. Therefore, to set right or to punish or to act on criminal wrong, we have penal codes. Indian Penal Code, BNS, ಭಾರತೀಯ ನ್ಯಾಯ ಸಂಹಿತೆ. ನಾವು ಈಗ ಆ ಕಾನೂನನ್ನು ದಂಡನೀಯ ಅಪರಾಧಗಳಿಗೆ ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಆದರೆ ದಂಡನೀಯವಲ್ಲದ ಅಪರಾಧಗಳಿರ್ತವೆ. ಅಂತಹ ಅಪರಾಧಗಳನ್ನು ನಾವೇನು ಹೇಳ್ತೀವಿ, ಸಿವಿಲ್ ರಾಂಗ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸಿವಿಲ್ ರಾಂಗ್ ಏನಾಗುತ್ತೆ ಅಂತಂದ್ರೆ ಅದು ಸಮಾಜಘಾತುಕವಲ್ಲ, ಆದರೆ ಯಾವುದೇ ಇನ್ನೊಬ್ಬ ವ್ಯಕ್ತಿಗೆ ಅದು ಹಾನಿಯನ್ನುಂಟು ಮಾಡ್ಬೋದು. ಅಂತಹ ಒಂದು ಕೃತ್ಯವನ್ನು ನಾವೇನು ಮಾಡ್ತೀವಿ, ವಿಲ್ ಕಾಲ್ ಇಟ್ ಆಸ್ ಅಪಕೃತ್ಯ. ಇದು ಅಪಕೃತ್ಯ ಯಾವಾಗ ಆಗುತ್ತೆ ಅಂದರೆ, ಒಂದು ಮನುಷ್ಯ ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಅಥವಾ ಮಾಡದೇ ಇರುವಾಗ ಆ ಒಂದು
ಅದರ ಪರಿಣಾಮ ಇದೆಯಲ್ವಾ, ಪರಿಣಾಮದಿಂದ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು. ಪರಿಣಾಮದಿಂದ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು. ಇನ್ನೊಬ್ಬರಿಗೆ ಹಾನಿ ಆದರೆ ಅದು ಅಪಕೃತ್ಯ ಆಗುತ್ತೆ. ಇಟ್ ಶುಡ್ ನಾಟ್ ಕ್ರಿಯೇಟ್ ಎ ಲೀಗಲ್ ರೈಟ್ ಫಾರ್ ಅದರ್ ಪರ್ಸನ್, ಎ ಲೀಗಲ್ ರೈಟ್ ಫಾರ್ ಅದರ್ ಪರ್ಸನ್ ಟು ಕ್ಲೇಮ್ ಕಾಂಪೆನ್ಸೇಷನ್, ಟು ಕ್ಲೇಮ್ ಕಾಂಪೆನ್ಸೇಷನ್. ನೋಡಿ, ಅವನು ಕಾಂಪೆನ್ಸೇಷನ್ ಕೇಳುವ ಹಾಗೆ ಅವನಿಗೆ ಒಂದು ಹಕ್ಕು ಕೊಡಬಾರ್ದು. ಆ್ಯಂಡ್ ದೆರ್ ಇಸ್ ಎ maxim called ubi jus ibi remedium. Where there is a right, there is a remedy. Based on this principle, the concept of tort is built, or the tort law is built. If there is no right, then there is no remedy. The government can be vicariously liable. See, this is another thing. This comes under the concept of master-servant relation. If anybody is doing a work for somebody, that somebody is actually engaging this person to do work, therefore any mistake done by the servant, master is liable. Therefore such liability is known as vicarious liability. So these things are the basics of the concept of tort law or apakrityada ಕಾನೂನು. ಅಪಕೃತ್ಯ, ಟಾರ್ಟ್ ಅಂದರೆ ನಾಗರಿಕ ದೋಷ. ಈ ಟಾರ್ಟ್ ಅನ್ನೋದಕ್ಕೆ ನೀವು ಅಪಕೃತ್ಯನೂ ಅನ್ಬೋದು. ಟಾರ್ಟ್ ಅಂದ್ರು ಒಂದೇ, ಅಪಕೃತ್ಯ ಅಂದ್ರು ಒಂದೇ. ಅಪಕೃತ್ಯ ಅಂದರೆ ನಾಗರಿಕ ದೋಷ, ನಾಗರಿಕ ದೋಷ. ಇದು ಒಂದು ಕಾನೂನು ಹಕ್ಕನ್ನು ಉಲ್ಲಂಘಿಸಿದಾಗ ಉಂಟಾಗುತ್ತದೆ. ಅಂದರೆ ಯಾವುದಾದ್ರೂ ಒಂದು ಕಾನೂನಾತ್ಮಕ ಹಕ್ಕನ್ನು ಉಲ್ಲಂಘಿಸಿದಾಗ ಈ ರೀತಿಯಾದಂಥ ಒಂದು ಪ್ರಸಂಗ ಉದ್ಭವ ಆಗುತ್ತೆ. ನಾವು ಮಾಡುವ ಕೃತ್ಯದಿಂದ ಮತ್ತೊಬ್ಬರಿಗೆ ಒಂದು ಹಕ್ಕು ಕ್ರಿಯೇಟ್ ಆಗಬಾರ್ದು, ಹಕ್ಕು ಉದ್ಭವ ಆಗಬಾರ್ದು. ಇಫ್ ಐ ಡೂ ಸಮಥಿಂಗ್, ದ ಅದರ್ ಪರ್ಸನ್ ಶುಡ್ ನಾಟ್ ಗೆಟ್ ಎ ರೈಟ್. ಇಫ್ ಹಿ ಗೆಟ್ಸ್ ಎ ರೈಟ್, ದೆನ್ ಹಿ ವಿಲ್ ಗೆಟ್ ಎ ರೆಮಿಡಿ, ರೈಟ್? ಸೊ ಸರ್ಕಾರ ತನ್ನ ನೌಕರರ ತಪ್ಪಿಗೆ ಪರೋಕ್ಷವಾಗಿ ಹೊಣೆಗಾರನಾಗುತ್ತಾನೆ. ವೈಕಾರಿಯಸ್ ಲಯಬಿಲಿಟಿ, ಪರೋಕ್ಷ ಹೊಣೆಗಾರಿಕೆ. ವೈಕಾರಿಯಸ್ ಲಯಬಿಲಿಟಿ ಅಂತಂದರೆ ಪರೋಕ್ಷ ಹೊಣೆಗಾರಿಕೆ. ಪರೋಕ್ಷವಾಗಿ ಸರ್ಕಾರವು ಹೊಣೆಗಾರನಾಗುತ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಈಸ್ ಆ್ಯಕ್ಚುಲಿ ದ ಸೆಟಲ್ಡ್ ಲಾ. ನಾನೇನು ಇಲ್ಲಿ ಬರೆದಿದ್ದೀನಿ, ದಿಸ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ನೌ. ಬಟ್ ಆಲ್ ಆಫ್ ಎ ಸಡನ್ ಇದಾಗಲಿಲ್ಲ, ಆಲ್ ಆಫ್ ಎ ಸಡನ್ ಇದಾಗಲಿಲ್ಲ. ಯಾವುದೇ ಟಾರ್ಟ್ ಲಾನ ಅಪಕೃತ್ಯವನ್ನು ನೀವು ಕಾನ್ಸೆಪ್ಚುಯಲಿ ಹೇಳಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಅವಲಂಬನೆ ಆಗ್ತೀವಿ. ಯಾವುದರ ಮೇಲೆ? ಹಳೆಯ ಪ್ರಕರಣಗಳ ಮೇಲೆ. This law is built only on concept of the judgments given by the British courts. Therefore, when British court gives certain judgments, those judgments will become law, and those are almost common law or tort law. Common law and tort law are one and the same. Common law is the principle that is evolved by the judges, and they have brought those laws to ensure that tort is not happened. Tort should not be continue to happen ಅನ್ನೋದಕ್ಕೋಸ್ಕರ ಅವರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸರ್ಕಾರದ ವಿಷಯದಲ್ಲಿ ಯಾವ ರೀತಿಯಾದಂಥ ಒಂದು ಎವಲ್ಯೂಷನ್ ಆಗಿದೆ ಅನ್ನೋದನ್ನು ನಾವು ನೋಡಬೇಕು. ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಪರ್ಟಿಕ್ಯುಲರ್ಲಿ ದಿ ಜುಡಿಷಿಯರಿ ಹ್ಯಾಸ್ ಕ್ರಿಯೇಟೆಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಸಾವರಿನ್ ಫಂಕ್ಷನ್ ಆ್ಯಂಡ್ ನಾನ್ ಸಾವರಿನ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, if the state does any sovereign act, then state is not punishable. If the state does any non-sovereign act, then it is responsible. For example, if state does, state ಅಂದ್ರೆ ಇಲ್ಲಿ ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಸರ್ಕಾರದ ಯಾವುದೇ ಭಾಗ ಇರ್ಬೋದು. ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯಲ್ಲಿ ಅಕಸ್ಮಾತ್ ಅವರು ಸಾರ್ವಭೌಮತ್ವದ ಕೆಲಸವನ್ನು ಮಾಡುತ್ತಿದ್ದರೆ ಅದಕ್ಕೆ ಅವರಿಗೆ ವಿಮುಕ್ತಿ ಇದೆ, ಅವರು ಬಾಧ್ಯರಾಗುವುದಿಲ್ಲ. ಆದರೆ ಸಾರ್ವಜನಿಕವಲ್ಲದ ಕೆಲಸವನ್ನು ಮಾಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ಅವರು ಸಾರ್ವಜನಿಕರಿಗೆ ಬಾಧ್ಯರಾಗುತ್ತಾರೆ. ಅಥವಾ ಯಾವ ವ್ಯಕ್ತಿಯ ಹಕ್ಕಿಗೆ ತೊಂದರೆಯಾಗಿರುತ್ತೋ ಅಥವಾ ಯಾವ ವ್ಯಕ್ತಿಗೆ ಹಾನಿ ಉಂಟಾಗಿರುತ್ತೋ, ಇಂಜುರಿ ಅಂತ ಹೇಳ್ತಾರೆ. ಆದರೆ ಅಂತಹ ವ್ಯಕ್ತಿಗೆ ಪರಿಹಾರವನ್ನು ಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಆದರೆ ಆ ಕೆಲಸ ಯಾವುದಾಗಿರಬೇಕು? ನಾನ್ ಸಾವರಿನ್ ಫಂಕ್ಷನ್ ಆಗಿರಬೇಕು, ಸಾರ್ವಭೌಮವಲ್ಲದ ಕೆಲಸ ಆಗಿರಬೇಕು. ಸಾರ್ವಭೌಮ ಇರತಕ್ಕಂಥ ಕೆಲಸ ಆಗಿದ್ದರೆ ಅಲ್ಲಿ ಪರಿಹಾರ ಕೊಡುವಂತಹ ಅವಶ್ಯಕತೆ ಬರುವುದಿಲ್ಲ ಅಂತಕ್ಕಂಥದ್ದನ್ನು
ನಾವು ಮೊದಲನೇ ಕಾಲದಲ್ಲಿ ಇಂಟರ್ಪ್ರಿಟ್ ಮಾಡಿದ್ವಿ. ವಿ ಹ್ಯಾವ್ ಇಂಟರ್ಪ್ರಿಟೆಡ್ ಇಟ್ ಲೈಕ್ ದ್ಯಾಟ್. ನಂಬರ್ 1. ನಂಬರ್ 2, ಈ ಆರ್ಟಿಕಲ್ 300 ಆಲ್ಸೋ ರಿಲೇಟ್ಸ್ ಹಿಯರ್ ಬಿಕಾಸ್ according to article 300 government is also treated as a legal person. Article 300 creates a different definition for the state. Article 12 creates a different definition, but article 300 creates a different definition. ನೋಡಿ, ರಾಜ್ಯ ಅನ್ನುವಂತಹ ಪದಕ್ಕೆ ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವೇನು ಮಾಡಿದ್ದೀವಿ, ಬೇರೆ ಬೇರೆಯದಾಗಿ ವ್ಯಾಖ್ಯಾನವನ್ನು ಮಾಡಿದ್ದೀವಿ. ಆರ್ಟಿಕಲ್ 12 ನಾವು ವ್ಯಾಖ್ಯಾನವನ್ನು ಮಾಡ್ತೀವಿ ರಾಜ್ಯ ಅಂದ್ರೆ ಏನು ಅಂತ ಹೇಳಿ. ಆರ್ಟಿಕಲ್ 36 ನಾವು ವ್ಯಾಖ್ಯಾನ ಮಾಡ್ತೀವಿ ರಾಜ್ಯ ಅಂದ್ರೆ ಏನು ಅಂತ ಹೇಳಿ. ಹಾಗೆಯೇ ಆರ್ಟಿಕಲ್ 300 ನಾವು ರಾಜ್ಯ ಅಂದ್ರೆ ಏನು ಅಂತ ಡಿಕ್ಲೇರ್ ಮಾಡ್ತೀವಿ. ಸ್ಟೇಟ್ that the government of India or the state can sue or be sued. Because they can sue or be sued means he is a legal person. He is a legal person in the name of Union of India or the state. In the name of Union of India or state of Karnataka or state of Karnataka. The liability is the same as that of the East India Company. ಹಿಂದೆ ಈಸ್ಟ್ ಇಂಡಿಯಾ ಕಂಪ್ನಿಯನ್ನ ನಾವು ಹೆಂಗೆ ಒಬ್ಬ ಲೀಗಲ್ ಪರ್ಸನ್ ಅಂತ ತಿಳ್ಕೊಂಡಿದ್ವೋ, ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ ಎ ಕಂಪನಿ, ಆಲ್ವೇಸ್ ಕಂಪ್ನಿ ಈಸ್ ಎ ಲೀಗಲ್ ಪರ್ಸನ್ ತಿಳ್ಕೊಂಡಿದ್ವೋ, ಹಾಗೇನೆ ಭಾರತ ಸರ್ಕಾರವನ್ನು, ಕರ್ನಾಟಕ ಸರ್ಕಾರವನ್ನು, ಅದರ ಮಟ್ಟಿಗೆ ಎಲ್ಲ ರಾಜ್ಯಗಳ ಸರ್ಕಾರವನ್ನು, ಎಲ್ಲ ಕೇಂದ್ರಾಡಳಿತದ ಸರ್ಕಾರಗಳನ್ನು ನಾವು ಏನಂತ ತಿಳ್ಕೊತೀವಿ, ಹಿ ಈಸ್ ಎ ಲೀಗಲ್ ಪರ್ಸನ್. ಅವನೊಬ್ಬ ಕಾನೂನಾತ್ಮಕ ವ್ಯಕ್ತಿ ಅನ್ನುವಂಥದ್ದನ್ನ ತಿಳ್ಕೊತೀವಿ. ದಟ್ ಈಸ್ ವಾಟ್ ಈಸ್ ಟು ಬಿ ಥಾಟ್ ಅಕಾರ್ಡಿಂಗ್ ಟು this. The government can be held liable for non-sovereign functions. ಸರ್ಕಾರ ಸಾರ್ವಭೌಮವಲ್ಲದ ಕೆಲಸಗಳನ್ನು ಮಾಡಿದರೆ ಅವ್ರನ್ನ ನಾವು ಜವಾಬ್ದಾರಿ ಅಂತ ಹೇಳಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಸೊ ಐ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೇನ್ ಯು ವಾಟ್ ಈಸ್ ಸಾವರಿನ್ ಅಂಡ್ ನಾನ್ ಸಾವರಿನ್ ಫಂಕ್ಷನ್. And when he is a non-sovereign work, then he can file a suit for compensation. How he can file a suit for compensation? Because state is treated also as a legal person. As per article 300, you can definitely sue the government, state government ಇರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರಲಿ. ಇಲ್ಲಿ ಒಬ್ಬ ಕಾನೂನಾತ್ಮಕ ವ್ಯಕ್ತಿ ಅಂಥೇಳಿ ನಾವೇನು ಮಾಡ್ತೀವಿ, ಅನುಚ್ಛೇದ 300ರಲ್ಲಿ ಸರ್ಕಾರವನ್ನು ವ್ಯಾಖ್ಯಾನಿಸ್ತೀವಿ. ಅದು ಆಗಿರುವುದರಿಂದ ಯಾವುದೇ ಅಪಕೃತ್ಯ ನಡೆದರೆ ನಾವು ಸರ್ಕಾರದ ಮೇಲೆ ಪ್ರಕರಣವನ್ನು ದಾಖಲಿಸಬಹುದು. ಆದರೆ ಅಂತಹ ಒಂದು ಪ್ರಕರಣ ಏನಾಗಿರಬೇಕು, ಅದು ಸಾರ್ವಭೌಮತ್ವವಲ್ಲದ ಕೆಲಸ ಆಗಿರಬೇಕು. ಯಾವುದೇ ಒಂದು ಕೃತ್ಯವನ್ನು ಮಾಡುವಾಗ ಸರ್ಕಾರ ಸಾರ್ವಭೌಮತ್ವವಲ್ಲದ ಕೃತ್ಯವನ್ನು ಅದು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾವುದೇ ಅಪಕೃತ್ಯ ನಡೆದರೆ ಆ ಅಪಕೃತ್ಯಕ್ಕೆ ಸರ್ಕಾರವು ಬಾಧ್ಯವಾಗಿರುತ್ತದೆ. ಹಾನಿಯಾದ ವ್ಯಕ್ತಿಗೆ ಹಾನಿ ಭರಿಸುವ ಜವಾಬ್ದಾರಿ ಸರ್ಕಾರದ್ದಾಗಿರುತ್ತದೆ. ದಟ್ ಈಸ್ ದಿ ಒರಿಜಿನಲ್ ಕಾನ್ಸೆಪ್ಟ್ ಆ್ಯಂಡ್ ದ್ಯಾಟ್ ಕಾನ್ಸೆಪ್ಟ್ ವಿ ಆರ್ ಸೀಯಿಂಗ್ ಇನ್ ಕೇಸ್ ಲಾಸ್. ಅದನ್ನೇ ಇಷ್ಟು ತನಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಲ್ಲಿ ಕನ್ನಡದಲ್ಲಿ ನಿಮಗೆ ಬರೆದಿದ್ದೀನಿ. ಏನು ಸಾರ್ವಭೌಮ ಕಾರ್ಯಗಳು, ಏನು ಸಾರ್ವಭೌಮ ರಾಷ್ಟ್ರ ತನ್ನ ಸ್ವಾಯತ್ಯ ಸಾಮರ್ಥ್ಯದಲ್ಲಿ ನಿರ್ವಹಿಸುವ ಕಾರ್ಯಗಳು. ಉದಾಹರಣೆಗೆ ನೋಡಿ, ರಕ್ಷಣಾ ಕೆಲಸ, ಕಾನೂನು ನಿರ್ಮಾಣ ಕೆಲಸ, ಪೊಲೀಸ್ ಕೆಲಸ, ಈ ಎಲ್ಲ ಕೆಲಸಗಳನ್ನು ನಾವೇನು ಹೇಳಿದ್ವಿ, ಸಾರ್ವಭೌಮ ಕೆಲಸಗಳು ಅಂತ ಹೇಳಿದ್ವಿ. ಇವಕ್ಕೆಲ್ಲ ದೇ ಆರ್ ಆಲ್ ಕಾಲ್ಡ್ ಆಸ್ ಸಾವರಿನ್ ಫಂಕ್ಷನ್ಸ್. ದೀಸ್ ಆರ್ ಸಾವರಿನ್ ಫಂಕ್ಷನ್ಸ್. They were there available here also, like defense, lawmaking, defense, lawmaking, policing. Those are all sovereign functions. And commercial functions like welfare, administrative works, business, etc., etc. Those things which are available in Article 299, all those things are non-sovereign functions. ಅಂದರೆ ವ್ಯಾಪಾರಿಕ, ಕಲ್ಯಾಣಕಾರಿ, ಈ ರೀತಿ ಆಡಳಿತಾತ್ಮಕ ಚಟುವಟಿಕೆಗಳನ್ನೆಲ್ಲವನ್ನು ನಾವೇನು ಮಾಡಿದ್ವಿ, ವಿ ಹ್ಯಾವ್ ಕಾಲ್ಡ್ ದೆಮ್ ಆಸ್ ನಾನ್ ಸಾವರಿನ್ ಫಂಕ್ಷನ್ಸ್, ಅಂದರೆ ಸಾರ್ವಭೌಮವಲ್ಲದ ಕಾರ್ಯಗಳು ಅಂತ ಹೇಳಿದ್ವಿ. ಆದರೆ ಇಲ್ಲಿ ನಾವು ಇವನ್ನ ಕಾನೂನಾತ್ಮಕ ವ್ಯಕ್ತಿ ಅಂತ ಮಾಡ್ತೀವಿ. ನಾವು ವಿ ಕಾಲ್ ಹಿಮ್ ಆಸ್ ಎ ಲೀಗಲ್ ಪರ್ಸನ್. ಅವನಿಗೆ ಮೇಲೆ ಕೇಸು ಹಾಕ್ಬೋದು, ಅವನು ನಮ್ಮ ಮೇಲೆ ಕೇಸು ಹಾಕ್ಬೋದು. ಆದ್ದರಿಂದ ಅದಕ್ಕೆ ಏನಂತೀವಿ, ಲೀಗಲ್ ಪರ್ಸನ್ ಅಂತ ಹೇಳ್ತೀವಿ. ಎಸ್. And all this classification what I have discussed here, this was actually first time
decided in this case. The case you have already discussed in detail in tort law in the first semester. I am again making a revision of it. P&O steam navigation versus Secretary of State 1861. ಇದು ಭಾರತದ ಪ್ರಕರಣವೇ. This is a Indian case only, but decided by King's Bench. The sovereign and the non-sovereign functions were first time deliberated in this case pertaining to India in British rule. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಾರ್ವಭೌಮ ಮತ್ತು ಸಾರ್ವಭೌಮ ಅಲ್ಲದ ಅಥವಾ ಅಸಾರ್ವಭೌಮ ಹೆಂಗಾರು ಹೇಳ್ಬೋದು ನೀವು ಕಾರ್ಯಗಳ ವಿಚಾರವನ್ನು ಮೊಟ್ಟ ಮೊದಲಾಗಿ ಈ ಪ್ರಕರಣದಲ್ಲಿ ಮೊಟ್ಟ ಮೊದಲಾಗಿ ಈ ಪ್ರಕರಣದಲ್ಲಿ ಚರ್ಚೆ ಮಾಡಲಾಯಿತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಏನು ಅದು ವಿಷಯ ಏನು? P&O Steam Navigation Company was operating in India. A horse-drawn carriage and the horse belonging to P&O were damaged due to the negligence of the government employee, negligence of the port employee. The company filed a suit for damages against the Secretary of State for India. ನೋಡಿ, ಭಾರತದ ಏನು ಸರ್ಕಾರ ಐತಲ್ಲ, ಅಂದರೆ ಬ್ರಿಟಿಷ್ ಸರ್ಕಾರದ ಮೇಲೆ P&O ಕಂಪ್ನಿ ಕೇಸ್ ಹಾಕುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಈ ಪೋರ್ಟ್ ಯಾರ್ಡಲ್ಲಿ ಗೌರ್ಮೆಂಟ್ ನೌಕರಿದಾರರು ಲೇಬರ್ಸು, ಅಂದರೆ ಪೋರ್ಟ್ ಯಾರ್ಡ್ನ ಲೇಬರ್ಸು ಕಬ್ಬಣಗಳನ್ನ ಹೊತ್ಕೊಂಡು ಹೊಂಟಿರ್ತಾರೆ, ಉದ್ದದ ಕಬ್ಬಣಗಳನ್ನ ಹೊತ್ಕೊಂಡು ಹೊಂಟಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇವ್ರದ್ದು ಚಾರಿಯಟ್, ಕುದುರೆ ಚಾರಿಯಟ್ ಜೋರಾಗಿ ಬರ್ತಾ ಇರ್ತದೆ. ಒಂದು ಕಡೆ ಇದ್ದಂಥ ಲೇಬರ್ಗಳು ಆ ಚಾರಿಯಟ್ ಬರೋದನ್ನು ನೋಡಿ ಒಂದು ಸೈಡ್ ಹೋಗ್ತಾರೆ. ಆದರೆ ಹಿಂದಿದ್ದಂಥ ಲೇಬರು ಅದೇ ಸೈಡ್ ಹೋಗಿದ್ರೆ ದಾರಿ ಆಗ್ತಿತ್ತು. ಹಿಂದಿದ್ದ ಲೇಬರ್ ಏನು ಮಾಡಿದ್ರು, ಒಬ್ಬರು ಮುಂದಿರೋರು ಲೆಫ್ಟ್ ಸೈಡ್ ಹೋದ್ರು, ಹಿಂದಿರೋರು ರೈಟ್ ಸೈಡ್ ಹೋದ್ರು ಅಂದರೆ ಆ ಅಡ್ಡಡ್ಡಾಗಿ ಕಬ್ಬಣಗಳು ನಿಲ್ತವೆ. ಆಮೇಲೆ ಕುದುರೆ ಹತ್ರ ಬರ್ತದೆ. ಕುದುರೆ ಹತ್ರ ಬಂದಾಗ ಚಾರಿಯಟ್ಟು ಆ ರಥ ಹತ್ರ ಬಂದಾಗ ಹೆದರಿ ಇವರು ಆ ಕಬ್ಬಣನ ಕೈ ಬಿಟ್ಟು ಓಡಿ ಹೋಗ್ತಾರೆ. ಆ ಅಡ್ಡ ಇದ್ದಂತಹ ಕಬ್ಬಣಕ್ಕೆ ಸಿಗಾಕೊಂಡು ಕುದುರೆ ಕಾಲಿಗೆ ಗಾಯ ಆಗುತ್ತೆ, ಕುದುರೆಗೆ ಹಾನಿ ಆಗುತ್ತೆ, ಚಾರಿಯಟಿಗೆ ಹಾನಿ ಆಗುತ್ತೆ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ದ ಕೇಸ್. P&O ಕಂಪನಿ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, P&Oಗೆ ಸೇರಿದ ಕುದುರೆ ಮತ್ತು ಕುದುರೆ ಗಾಡಿ ಸರ್ಕಾರದ ನೌಕರರ ನಿರ್ಲಕ್ಷ್ಯದಿಂದ ಹಾನಿಗೊಂಡವು. ಅವ್ರು ಕೇರ್ಫುಲ್ ಆಗಿ ಆ ಕಬ್ಬಣ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ಹಿಯರ್ ದ ಕ್ವಶನ್ ಈಸ್ ನೆಗ್ಲಿಜೆನ್ಸ್. ವಾಟ್ ಈಸ್ ನೆಗ್ಲಿಜೆನ್ಸ್? ನೆಗ್ಲಿಜೆನ್ಸ್ ಈಸ್ ಎ ಟಾರ್ಟ್. ನೆಗ್ಲಿಜೆನ್ಸ್ ನಿರ್ಲಕ್ಷ್ಯ ಇದೆಯಲ್ಲ, ದಿಸ್ ಈಸ್ ಒನ್ ಕೈಂಡ್ ಆಫ್ ಟಾಟ್. ಅಪಕೃತ್ಯ ಇದೊಂದು. ಈ ಅಪಕೃತ್ಯ ಆಗಿದೆ ಸರ್ಕಾರದಿಂದ ಅಂಥೇಳಿ ಯಾರು ಈ P&O ಕಂಪನಿ ಪ್ರಕರಣವನ್ನು ಕೋರ್ಟ್ ಮುಂದೆ ಎತ್ಕೊಂಡು ಬರ್ತದೆ. ಸೊ ನಾವು ವಾಟ್ ದ ಬೆಂಚ್ ವಿಲ್ ಡಿಸೈಡ್ ಆರ್ ಆರ್ಗ್ಯುಮೆಂಟ್ಸ್. ಐ ಆಮ್ ಮೆನ್ಷನಿಂಗ್ ದ ಆರ್ಗ್ಯುಮೆಂಟ್ಸ್ ಆಲ್ಸೋ ಹಿಯರ್. ನಾವು ಇದು ಸಾವರಿನ್ ಫಂಕ್ಷನ್ನು ನಮಗೆ ಸಂಬಂಧ ಇಲ್ಲಿದು ಅಂಥೇಳಿ ಸರ್ಕಾರ ಹೇಳುತ್ತೆ. ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಡಿಫೆಂಡೆಡ್ ಆರ್ಗ್ಯೂಡ್ ದ್ಯಾಟ್ ಕ್ರೌನ್ is not liable for torts committed by its servants during sovereign function. ನೋಡಿ, ಸಾರ್ವಭೌಮ ಕೆಲಸ ಮಾಡುವಂತಹ ನೌಕರರಿದಾರಲ್ಲ, ಅವರಿಗೆ ಅಪಕೃತ್ಯದ ಕಾನೂನು ಅನ್ವಯಿಸುವುದಿಲ್ಲ ಅಂತ ಹೇಳಿದರು. P&O argued that the damage was caused during non-sovereign function. ನೀವು ಮಾಡ್ತಿರ್ತಕ್ಕಂಥದ್ದು ಏನು ಮಿಲಿಟರಿ ಕೆಲಸ ಅಲ್ಲ ಅಥವಾ ಪೊಲೀಸ್ ಕೆಲಸ ಅಲ್ಲ, ಆದ್ದರಿಂದ ಅದನ್ನು ನೀವು ಸಾರ್ವಭೌಮ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಅದು ಅಸಾರ್ವಭೌಮ ಕೆಲಸ ಅಥವಾ ಸಾರ್ವಭೌಮವಲ್ಲದ ಕೆಲಸ ಅಂಥೇಳಿ ಕಂಪನಿ ವಾದ ಮಾಡ್ತದೆ. ಕಂಪನಿ ಏನು ವಾದ ಮಾಡ್ತದೆ? ಅಸಾರ್ವಭೌಮ ಕೆಲಸ ಅಂಥೇಳಿ ವಾದ ಮಾಡ್ತದೆ. ಇದು ಅವರು ದಿ ಗೌರ್ಮೆಂಟ್ ಈಸ್ ಟೆಲಿಂಗ್ ಇಟ್ ಈಸ್ ಎ ಸಾವರಿನ್ ಫಂಕ್ಷನ್, ದಿ ಅಪ್ಲಿಕೆಂಟ್ ಈಸ್ ಟೆಲಿಂಗ್ ಇಟ್ ಈಸ್ ಎ ನಾನ್ ಸಾವರಿನ್ ಫಂಕ್ಷನ್. ಗೌರ್ಮೆಂಟ್ ಸರ್ಕಾರ ಇದು ಸಾರ್ವಭೌಮತ್ವದ ಕೆಲಸ ಅಂತ ವಾದ ಮಾಡ್ತದೆ. ಈ P&O ಕಂಪನಿ ಇದು ಸಾರ್ವಭೌಮತ್ವದ ಕೆಲಸ ಅಲ್ಲ ಅಂತ ವಾದ ಮಾಡ್ತದೆ. ಈಗ ನ್ಯಾಯಾಲಯ ಏನು ಹೇಳುತ್ತೆ ನೋಡೋಣ. ದ ಕೋರ್ಟ್ ರೂಲ್ಡ್ ಇನ್ ಫೇವರ್ ಆಫ್ P&O, ಹೋಲ್ಡಿಂಗ್ ದ್ಯಾಟ್ ದ ಗವರ್ಮೆಂಟ್ ಕ್ಯಾನ್ ಬಿ ಶೂಡ್ ಇನ್ ಟಾಟ್. ನೋಡಿ, ಅಪಕೃತ್ಯದಲ್ಲಿ ನಾವು ಸರ್ಕಾರವನ್ನು ಏನು ಮಾಡ್ಬೋದು? ನ್ಯಾಯಿಕ ವ್ಯಾಪ್ತಿಗೆ ತರಬಹುದು, ಅವ್ರ ಮೇಲೆ ದಾವೆ ಹೂಡ್ಬೋದು. ವೆನ್ ಇಟ್ಸ್ ಸರ್ವೆಂಟ್ಸ್ ಕಮಿಟ್ ಎ ರಾಂಗ್ ಡ್ಯೂರಿಂಗ್ ನಾನ್ ಸಾವರಿನ್ ಫಂಕ್ಷನ್.
Now, as far as non-sovereign function is concerned, even government is liable. That is what in this case P&O case has decided, number one. Number two, the activity in question was not a sovereign function. ಈಗೇನು ಇವರು ಆ ಕಬ್ಬಣ ಎತ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ರಲ್ಲ ಅದು ಸಾರ್ವಭೌಮತ್ವದ ಕೆಲಸ ಅಲ್ಲ. ಇಟ್ ಇಸ್ ನಾಟ್ ಎ ಸಾವರಿನ್ ಫಂಕ್ಷನ್ ಅಂತ ಹೇಳಿ ಕೋರ್ಟು ನಿರ್ಧರಿಸಿತು. ಹೆನ್ಸ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ವಾಸ್ ಲಯಬಲ್ ಫಾರ್ ಡ್ಯಾಮೇಜಸ್. ಅವರು ಆ ಹಾನಿಯನ್ನು ಪರಿಹಾರವನ್ನು ಕೊಡುವುದಕ್ಕೆ ಬಾಧ್ಯರಾಗಿರುತ್ತಾರೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಏನಾಗುತ್ತೆ, ಕಿಂಗ್ಸ್ ಕೋರ್ಟ್ ಡಿಸೈಡ್ ಮಾಡುತ್ತೆ. ದಿ ಕೋರ್ಟ್, ಬ್ರಿಟಿಷ್ ಕೋರ್ಟ್ ವಿಲ್ ಡಿಸೈಡ್ ದಿಸ್. ನ್ಯಾಯಾಲಯವು P&O ಹಿತದಲ್ಲಿ ತೀರ್ಪು ನೀಡಿತು ಮತ್ತು ಹೇಳಿತು, ನೌಕರರು ಅಸಾರ್ವಭೌಮ ಕಾರ್ಯಗಳ ವೇಳೆ ತಪ್ಪು ಮಾಡಿದರೆ ಸರ್ಕಾರವನ್ನು ಟಾರ್ಟ್ನಲ್ಲಿ ಮೊಕದ್ದಮೆ ಹಾಕಬಹುದಾಗಿದೆ. ಅಪಕೃತ್ಯದ ಅಡಿಯಲ್ಲಿ ಮೊಕದ್ದಮೆ ಹಾಕಬಹುದಾಗಿದೆ. ಇಲ್ಲಿ ವಿಚಾರದಲ್ಲಿದ್ದ ಚಳುವಳಿಕೆ ಸಾರ್ವಭೌಮ ಕಾರ್ಯವಲ್ಲ. ಇಟ್ ಈಸ್ ನಾಟ್ ಎ ಸಾವರಿನ್ ಫಂಕ್ಷನ್. ಆದ್ದರಿಂದ ಇಲ್ಲಿ ಸರ್ಕಾರ ಹಾನಿಗೆ ಹೊಣೆಗಾರರು, ಪರಿಹಾರಕ್ಕೆ ಹೊಣೆಗಾರರು, ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಇದರಲ್ಲಿ ಆಗ್ತದೆ. ದ ಡಾಕ್ಟ್ರಿನ್ ಆಫ್ ಸಾವರಿನ್ ಅಂಡ್ ನಾನ್ ಸಾವರಿನ್ ಫಂಕ್ಷನ್, ದ ಕೋರ್ಟ್ ಇಂಟ್ರಡ್ಯೂಸ್ಡ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ what are sovereign functions, what are non-sovereign functions. Defense, police, law making, these are sovereign functions. Then non-sovereign commercial functions are non-sovereign functions ಅಂತ ಹೇಳಿ ಇದರಲ್ಲಿ ಏನು ಕೋರ್ಟು ನಿರ್ಧಾರ ಮಾಡ್ತದೆ. ಸೊ ದಿಸ್ ಈಸ್ ದ ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ಟಾರ್ಸಿಯಸ್ ಲಯಬಿಲಿಟಿ. ಆಸ್ ಲಾಂಗ್ ಆಸ್ ದಿಸ್ ಕೇಸ್ ಈಸ್ ಕನ್ಸರ್ನ್ಡ್, the case was in 1861. The case was in 1861. 18ನೇ ಶತಮಾನದಲ್ಲಿ ಇರತಕ್ಕಂತಹ ಒಂದು ತತ್ವ ಏನು, ಸಾವರಿನ್ ಮತ್ತು ನಾನ್ ಸಾವರಿನ್ ಫಂಕ್ಷನ್ ಇರ್ತವೆ. ನಾನ್ ಸಾವರಿನ್ ಫಂಕ್ಷನ್ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಪಕೃತ್ಯಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಅನ್ನುವುದನ್ನು ನಾವು P&O ಸ್ಟೀಮ್ ನ್ಯಾವಿಗೇಷನ್ ಪ್ರಕರಣದಲ್ಲಿ ಕಂಡುಹಿಡಿದ್ವಿ. ಎರಡನೇದನ್ನು P&O ಸ್ಟೀಮ್ ನ್ಯಾವಿಗೇಷನ್ ಪ್ರಕರಣದಲ್ಲಿ ನಾವು ಕಂಡುಹಿಡಿದಂತಹ ತತ್ವ ಏನು, ಒಂದು ಕೆಲಸ ಸಾವರಿನ್ ಆಗಿದ್ರೆ, ಸಾರ್ವಭೌಮ ಆಗಿದ್ರೆ ಅದಕ್ಕೆ ಸರ್ಕಾರ ಏನು ಅಪಕೃತ್ಯಗೆ ಹೊಣೆಗಾರನಾಗೋದಿಲ್ಲ. ಆದರೆ ಅದು ನಾನ್ ಸಾವರಿನ್ ಆಗಿದ್ರೆ ಹೊಣೆಗಾರನಾಗುತ್ತೆ ಅಂತಕ್ಕಂಥ ನಿರ್ಧಾರನ 1861ರಲ್ಲಿ ನಾವು ತಗೊಂಡ್ವಿ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟೇಕನ್ ದ ಡಿಸಿಷನ್, ರೈಟ್? ಸೊ ನೆಕ್ಸ್ಟ್ ಕೇಮ್ ದ ಕೇಸ್ ಆಫ್ಟರ್ ಇಂಡಿಪೆಂಡೆನ್ಸ್. ಈ ನಾನ್ ಸಾವರಿನ್ ಫಂಕ್ಷನ್ ಅಂತಕ್ಕಂತಹ ಒಂದು ಏನು ಕಾನ್ಸೆಪ್ಟನ್ನು P&O ನ್ಯಾವಿಗೇಷನ್ ಪ್ರಕರಣದಲ್ಲಿ ತೆಗೆದುಕೊಂಡು ಹೇಗೆ ಅವರು ಏನು ಹೇಳಿದರು, ಅಪಕೃತ್ಯಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂತ ಹೇಳಿದ್ರಲ್ಲ, ಅದನ್ನೇ ನಾವು ಇಲ್ಲಿ ಅನ್ವಯಿಸ್ತೀವಿ. ಯಾವುದು, ವಿದ್ಯಾವತಿ ಪ್ರಕರಣದಲ್ಲಿ, ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ವಿದ್ಯಾವತಿ in 1962. ನೋಡಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್. ಎ ಗವರ್ಮೆಂಟ್ ಜೀಪ್ ವಾಸ್ ಅಸೈನ್ಡ್ ಟು ಎ ಕಲೆಕ್ಟರ್. The jeep was being driven by a government driver who was returning it from workshop after service. Due to negligent driving, the jeep hit the pedestrian, husband of Vidyavati, who died as a result. Vidyavati, the widow, filed suit for damages against the state of Rajasthan. Case is very simple. ರಿಪೇರಿ ಕೊಟ್ಟಂತಹ ಜೀಪನ್ನು ಸರ್ಕಾರಿ ನೌಕರ ಆ ವರ್ಕ್ಶಾಪಿಂದ ಮನೆಗೆ ತರುವಾಗ ಆಕ್ಸಿಡೆಂಟ್ ಆಗಿ ವಿದ್ಯಾವತಿಯವರ ಗಂಡ ಸತ್ತು ಹೋದ. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರ್ತೀನಿ. ಒಬ್ಬ ಸರ್ಕಾರಿ ಅಧಿಕಾರಿಗೆ ಸರ್ಕಾರದ ಜೀಪ್ ಇತ್ತು. ಸರ್ಕಾರಿ ಡ್ರೈವರ್ ಜೀಪನ್ನು ಸರ್ವಿಸ್ ನಂತರ ವರ್ಕ್ಶಾಪ್ನಿಂದ ಹಿಂತಿರುಗಿಸುತ್ತಿದ್ದ. ಡ್ರೈವರ್ನ ನಿರ್ಲಕ್ಷ್ಯದಿಂದ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಿರ್ಲಕ್ಷ್ಯ ಚಾಲನೆಯಿಂದ ಜೀಪ್ ಒಂದು ಪಾದಚಾರಿಯನ್ನು ತಾಗಿ ಹೋಯಿತು. ಅವನು ವಿದ್ಯಾವತಿಯವರ ಪ್ರತಿ ಅವರು ಮೃತರಾಗಿದ್ದರು. ವಿದ್ಯಾವತಿಯವರು ರಾಜಸ್ಥಾನ ರಾಜ್ಯದ ವಿರುದ್ಧ ಪರಿಹಾರಕ್ಕಾಗಿ ದಾವಾ ಹಾಕಿದರು. ಫೈಲ್ಡ್ ಶೂಟ್, ದಾವಾ ಅಂತಲೂ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟ್, ಸ್ಟೇಟ್ಸ್ ಡಿಫೆನ್ಸ್. ದೇ ಸೆಡ್ ಇಟ್ ಈಸ್ ಸಾವರಿನ್ ಜಾಬ್, ಅಷ್ಟೇ ಅವ್ರದ್ದು. ದ ಗವರ್ಮೆಂಟ್ ಕ್ಲೇಮ್ಡ್ ಇಮ್ಯುನಿಟಿ, ಆರ್ಗ್ಯೂಯಿಂಗ್ ದ್ಯಾಟ್ ದ ಆಕ್ಟ್ ವಾಸ್ ಡನ್ ಇನ್ ದ ಎಕ್ಸರ್ಸೈಸ್ ಆಫ್ ಸಾವರಿನ್ ಫಂಕ್ಷನ್ಸ್. ನಾವು ಸಾರ್ವಭೌಮದ ಕೆಲಸವನ್ನು ಮಾಡ್ತಾ ಇದ್ವಿ. ಹೆನ್ಸ್ ದ ಸ್ಟೇಟ್ ವಾಸ್ ನಾಟ್ ಲಯಬಲ್. ಸರ್ಕಾರ ತನ್ನ ಸೇವೆಯಿಂದ, ಸ್ವಾಯತ್ತ ಕಾರ್ಯದ ಸಮಯದಲ್ಲಿ ನಡೆದ ದುರ್ಘಟನೆ ಕಾರಣದಿಂದ ತಾನು ಹೊಣೆಗಾರನಲ್ಲ. ತನ್ನ ಸೇವೆಯಿಂದ ಏನು ಸಾರ್ವಭೌಮತ್ವದ ಕೆಲಸ,
ಸಾರ್ವಭೌಮತ್ವದ ಕಾರ್ಯ, ಸಾರ್ವಭೌಮತ್ವದ ಕಾರ್ಯದ ಸಮಯದಲ್ಲಿ ನಡೆದ ದುರ್ಘಟನೆಗೆ ತಾನು ಹೊಣೆಗಾರನಲ್ಲ ಅಂತಕ್ಕಂಥ ವಾದವನ್ನು ಮಂಡಿಸಿತು. ಓಕೆ, ಜಡ್ಜ್ಮೆಂಟ್ ಏನು ಬಂತು ನೋಡೋಣ. ದ ಸುಪ್ರೀಂ ಕೋರ್ಟ್ ರಿಜೆಕ್ಟೆಡ್ ಸ್ಟೇಟ್ಸ್ ಆರ್ಗ್ಯುಮೆಂಟ್ ಆ್ಯಂಡ್ ಹೆಲ್ಡ್ ದ್ಯಾಟ್ ದ ಆಕ್ಟ್ ಆಫ್ ಮೇಂಟೈನಿಂಗ್ ಆ್ಯಂಡ್ ಡ್ರೈವಿಂಗ್ ಎ ವೆಹಿಕಲ್ ಫಾರ್ ದ ಕಲೆಕ್ಟರ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್, administrative function and it is a non-sovereign function. The government is liable for the negligence of its employee just like any private individual or employer. Therefore here servant, who is servant? Driver. Master, who is master? Government. Any work done by the master for the servant and during the thing any tort happens, then master is vicariously liable. Master is vicariously liable. That is the principle of tort law. ತೀರ್ಪು, ಕಲೆಕ್ಟರ್ ವಾಹನವನ್ನು ನಿರ್ವಹಿಸುವುದು ಮತ್ತು ಚಾಲನೆ ಮಾಡುವುದು ಒಂದು ಅಸ್ವಾಯತ್ತ, ನಾನ್ ಸಾವರಿನ್, ಅಸಾರ್ವಭೌಮ. ಅಸ್ವಾಯತ್ತ ಅನ್ನೋದಕ್ಕಿಂತ ನೀವು ಅಸಾರ್ವಭೌಮ, ಸಾರ್ವಭೌಮ ಕೆಲಸವಾಗಿದೆ. ಅಸಾರ್ವಭೌಮ ಅಥವಾ ಸಾರ್ವಭೌಮವಲ್ಲದ ಕೆಲಸವಾಗಿದೆ. ಸಾಮಾನ್ಯ ಉದ್ಯೋಗದಾತ ಅಥವಾ ಖಾಸಗಿ ವ್ಯಕ್ತಿಯಂತೆ ಸರ್ಕಾರವು ನೌಕರನ ನಿರ್ಲಕ್ಷ್ಯಕ್ಕೆ ಹೊಣೆಯಾಗಿದೆ. ವೈಕಾರಿಯಸ್ ಲಯಬಿಲಿಟಿ. ಆಧುನಿಕ ಕಲ್ಯಾಣ ರಾಜ್ಯದಲ್ಲಿ ಸರ್ಕಾರ ತನ್ನ ನೌಕರ ಪ್ರತಿಯೊಂದು ಕಾರ್ಯಕ್ಕೂ ಇಮ್ಯುನಿಟಿ ರಕ್ಷಣೆ ಪಡೆದಿದೆ ಎಂದು ಹೇಳಲಾಗದು. ಈ ವಿದ್ಯಾವತಿ ಪ್ರಕರಣದಲ್ಲಿ ಇಟ್ ವಾಸ್ ಡಿಸೈಡೆಡ್ ಆಸ್ ಎ ನಾನ್ ಸಾವರಿನ್ ಫಂಕ್ಷನ್. ಲೀಗಲ್ ಪ್ರಿನ್ಸಿಪಲ್ಸ್ ಎಸ್ಟಾಬ್ಲಿಷ್ಡ್. tortious liability of the state exists for non-sovereign functions. The distinction between the sovereign and non-sovereign function is crucial. This was to be defined by the courts normally. The government must be accountable for wrongful acts of its servants when acting in an ordinary administrative capacity. ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದನ್ನು ನಾವು ಸಾರ್ವಭೌಮ ಕೆಲಸ ಅಂತ ಹೇಳಕ್ಕಾಗೋದಿಲ್ಲ. ಅಸ್ವಾಯತ್ತ ಅಂದ್ರೆ ಸಾರ್ವಜನಿಕವಲ್ಲದ, ಸಾರ್ವಜನಿಕ ಕಾರ್ಯಗಳಿಗೆ ಸರ್ಕಾರದ ಅಪಕೃತ್ಯದ ಹೊಣೆ ಇದೆ. ಸರ್ಕಾರದ ಅಪಕೃತ್ಯದ ಹೊಣೆಗಾರಿಕೆ ಇದೆ ಅನ್ನುವುದನ್ನ ಈ ಪ್ರಕರಣದಲ್ಲಿ ಹೇಳುತ್ತೆ. ಸ್ವಾಯತ್ಯ ಮತ್ತು ಅಸ್ವಾಯತ್ಯ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ಸಾವರಿನ್, ನಾನ್ ಸಾವರಿನ್ ಅಥವಾ ಸಾರ್ವಭೌಮ ಕೆಲಸ ಅಥವಾ ಸಾರ್ವಭೌಮತ್ವವಲ್ಲದ ಕೆಲಸ. ಓಕೆ, ಸಾಮಾನ್ಯವಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವಾಗ ನೌಕರರು ತಪ್ಪು ಮಾಡಿದರೆ ಸರ್ಕಾರ ಹೊಣೆಗಾರವಿರಬೇಕು ಅನ್ನೋದನ್ನು ನಾವು ನೋಡ್ತೀವಿ. Then comes this case. Opposite thing happens. Actually, this case is known as Kasturi Lal versus State of UP. This case is known as Kasturi Lal versus State of UP. Full ಏನು ಬರಿಬೇಕಂತೇನಿಲ್ಲ, ನೀವು ಕಸ್ತೂರಿ ಲಾಲ್ ವರ್ಸಸ್ ಸ್ಟೇಟ್ ಆಫ್ UP ಅಂತ ಬರೆದ್ರು ಸಾಕು. ಇದು ಕೂಡ ಇದೊಂದು ಪ್ರಕರಣ ನಾನು ಬಹಳಷ್ಟು 1962ನಲ್ಲಿ ವಿದ್ಯಾವತಿ ಪ್ರಕರಣ ಮತ್ತು 1965ನಲ್ಲಿ ಯಾವುದು ಈ ಕಸ್ತೂರಿ ಲಾಲ್ ಪ್ರಕರಣವನ್ನು ಸಾಕಷ್ಟು ಒಂದನ್ನೊಂದು ಕಂಪೇರ್ ಮಾಡಿ ನಾನು ಯಾಕೆ ಈ ಒಂದು ಜಜ್ಮೆಂಟ್ ಇದರಲ್ಲಿ ಹಿಂಗೆ ಬಂತು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಓಕೆ, ದ ಜಜ್ಮೆಂಟ್ ಹ್ಯಾಸ್ ಕಮ್. ಹಿಯರ್ ದ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಎ ಸಾವರಿನ್ ಫಂಕ್ಷನ್. ಇನ್ ವಿದ್ಯಾವತಿ ಇಟ್ ವಾಸ್ ನಾನ್ ಸಾವರಿನ್ ಫಂಕ್ಷನ್. ಇನ್ P&O it is non-sovereign function, whereas unfortunately in Kasturi Lal case it was a sovereign function. ಮತ್ತು ಈ ಪ್ರಶ್ನೆಯಲ್ಲಿ ನಿಜವಾಗಿ ಇವನಿಗೆ ಅನ್ಯಾಯ ಆಗಿದೆ. I am personally not happy with this judgment. Now let us see the judgment. Is the state liable in tort for the wrongful acts of its police officers committed in the course of sovereign function? In the course of sovereign function ಅನ್ನೋದು ಈ ಕೇಸು ನಿಮ್ಗೆ ಗೊತ್ತಿರುತ್ತೆ, ಟಾಟ್ ಲಾನಲ್ಲಿ ನೀವು ಕಲ್ತಿರ್ತೀರಿ. ಆದರೆ ಇಲ್ಲಿ ನಮ್ಮ ಪರ್ಪಸ್ಗೆ ನಿಮ್ಗೆ ಇನ್ನೊಂದ್ಸಲ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ. ಏನಿದೆ ಕೇಸು, ಕಾನೂನಿನ ಪ್ರಶ್ನೆಯನ್ನು ನಾವಿಲ್ಲಿ ನೋಡಿದ್ದೀವಿ. ಮುಂದೆ ಹೋಗೋಣ. ಲೆಟ್ ಅಸ್ ಸಿ ವಾಟ್ ಆರ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಕಸ್ತೂರಿ ಲಾಲ್, ಎ ಬಿಸ್ನೆಸ್ ಮ್ಯಾನ್, ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್ ಇನ್ ಮೀರಟ್ ಆನ್ ಸಸ್ಪೆನ್ಷನ್. ಎಟ್ ದ ಟೈಮ್ ಆಫ್ ಅರೆಸ್ಟ್ ದ ಪೊಲೀಸ್ ಸೀಸ್ಡ್ ಗೋಲ್ಡ್ ಆ್ಯಂಡ್ ಕ್ಯಾಶ್, ಆ್ಯಕ್ಚುಲಿ ಗೋಲ್ಡ್, ಸಿಲ್ವರ್ ಎಲ್ಲ ಹೇಳ್ತಾರೆ, ಗೋಲ್ಡ್ ಆ್ಯಂಡ್ ಕ್ಯಾಶ್ ಫ್ರಮ್ ಹಿಮ್ ಆ್ಯಂಡ್ ಕೆಪ್ಟ್ ಇನ್ ಇಟ್ಸ್ ಕಸ್ಟಡಿ. Later the gold was not returned because
ದ ಪೊಲೀಸ್ ಆಫೀಸರ್ ಮಿಸ್ಅಪ್ರಾಪ್ರಿಯೇಟೆಡ್ ಇಟ್ ಆ್ಯಂಡ್ ಫ್ಲೆಡ್ ಟು ಪಾಕಿಸ್ತಾನ್. ನೋಡಿ, ಇದನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ ಅವನು ಸ್ಮಗಲ್ಡ್ ಅಲ್ಲ ಅಂತ. ಅರ್ಲಿಯರ್ ಹಿ ವಾಸ್ ಅರೆಸ್ಟೆಡ್ ಬಿಕಾಸ್ ಹಿ ವಾಸ್ ಎ ಸ್ಮಗ್ಲರ್. ಹಿ ವಾಸ್ ಎ ಸ್ಮಗ್ಲರ್, ಅವನೊಬ್ಬ ಕಳ್ಳ ವ್ಯಾಪಾರಿ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅವನು ಒಳ್ಳೆಯ ವ್ಯಕ್ತಿ ಅಂತ. ಒಳ್ಳೆಯ ವ್ಯಕ್ತಿ ಆದ್ಮೇಲೆ ಅವ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ಹೋಗಿ ಕೇಳ್ತಾನೆ ಅವನು, ಸ್ವಾಮಿ ನನ್ನ ಬಂಗಾರ ಕೊಡಿ, ನನ್ನ ದುಡ್ಡು ಕೊಡಿ, ನನ್ನ ಬೆಳ್ಳಿ ಕೊಡಿ ಅಂತ ಕೇಳ್ತಾನೆ. ಆವಾಗ ಅವ್ರ ಹತ್ರ ಬೆಳ್ಳಿ ಕೊಡಕ್ಕೆ ಬಂಗಾರ ಕೊಡಕ್ಕೆ ದುಡ್ಡು ಇರಲ್ಲ, ಯಾಕಂದ್ರೆ ಪೊಲೀಸ್ನ ನೆತ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿರ್ತಾನೆ. ಇಸ್ ದ ಕೇಸ್. ಬಟ್ ಇನ್ ದಿಸ್ ಕೇಸ್ ಅನ್ಫಾರ್ಚುನೇಟ್ಲಿ ವಿ ಗಾಟ್ ಎ ಅಡ್ವರ್ಸ್ ಜಜ್ಮೆಂಟ್. ಪ್ರಕರಣದ ವಿಷಯ ವಸ್ತು ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ದಟ್ಸ್ ಆಲ್ ಅವೈಲೇಬಲ್. ಯು ಕ್ಯಾನ್ ಗೋ ಫಾರ್ ಎ ಸ್ಕ್ರೀನ್ಶಾಟ್. ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಇನ್ ಇಂಗ್ಲೀಷ್ ಅದನ್ನು ಕನ್ನಡದಲ್ಲಿ ಹೇಳಿದ್ದೀನಿ. ಐ ಡೋಂಟ್ ವಾಂಟ್ ಟು explain it again. Then state's defense. The state argued that the actions of the police were part of the sovereign function. Nodi, because it was a police function. But unfortunately, that police has stolen it. Hence, the state claimed immunity. State claimed unity. ಮುಕ್ತತೆಯನ್ನು ಕೇಳ್ತು. ಸರ್ಕಾರ ವಾದಿಸಿತು ಪೊಲೀಸರ ಕ್ರಿಯೆಗಳು ಅವರ ಸ್ವಾಯತ್ತ ಕರ್ತವ್ಯಗಳ, ಸಾರ್ವಭೌಮ ಕರ್ತವ್ಯಗಳ, ಸಾರ್ವಭೌಮ ಕರ್ತವ್ಯಗಳ ಭಾಗವಾಗಿದ್ದು, ಆದ್ದರಿಂದ ಟಾರ್ಟ್ ಹೊಣೆಗಾರಿಕೆಯಿಂದ ತಾವು ಮುಕ್ತರಾಗಿರುತ್ತಾರೆ ಎಂಬುದನ್ನು ಸರ್ಕಾರ ಹೇಳಿತು. ದಿಸ್ ವಾಸ್ ದ ಆರ್ಗ್ಯುಮೆಂಟ್ ಆಫ್ ದ ಗವರ್ಮೆಂಟ್. ದಿಸ್ ವಾಸ್ ದ ಆರ್ಗ್ಯುಮೆಂಟ್ ಆಫ್ ದ ಸ್ಟೇಟ್. ನೌ ವಾಟ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್? ದ ಸುಪ್ರೀಂ ಕೋರ್ಟ್ ರೂಲ್ಡ್ in favor of the state. The act of arresting a person and seizing property falls under sovereign functions. Okay, fine. Therefore, the state is not liable for the negligence, misconduct of its servant in the discharge of sovereign functions. ಹಂಗಿದ್ರೆ ಆ ರೀತಿ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ಬೋದಾ? Even though the loss occurred due to police negligence, the state could not be held liable. The state could not be held liable. ನೋಡಿ, ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಏನು ಮಾಡ್ತು ಅಂತಂದ್ರೆ, ಆ ಪೊಲೀಸ್ ಕಾನ್ಫಿಸ್ಕೇಟ್ ಮಾಡಿರುವ ಒಂದು ವಿಷಯವನ್ನು ನ್ಯಾರೋ ಇಂಟರ್ಪ್ರಿಟ್ ಮಾಡ್ತು. ಅದು ಏನದು? ಸಾರ್ವಭೌಮದ ಕೆಲಸ. ಆಮೇಲೆ ಬಂಗಾರಕ್ಕೆ ಏನಾಯ್ತು, ಬಿಡ್ತು, ಕಳ್ತನ ಮಾಡ್ತು, ಆಲ್ ದೀಸ್ ಥಿಂಗ್ಸ್ ವೇರ್ ನಾಟ್ ಪ್ರಾಪರ್ಲಿ ಇಂಟರ್ಪ್ರಿಟೆಡ್ ಬೈ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ರಾಜ್ಯದ ಪರವಾಗಿ ತೀರ್ಪು ನೀಡಿತು ಮತ್ತು ಹೀಗೆ ತೀರ್ಮಾನಿಸಿತು: ಒಬ್ಬ ವ್ಯಕ್ತಿಯನ್ನು ಬಂಧಿಸಿರುವುದು ಮತ್ತು ಆತನ ಆಸ್ತಿಯನ್ನು ವಶಪಡಿಸಿಕೊಂಡಿರುವುದು ರಾಜ್ಯದ ಸ್ವಾಯತ್ತ ಕಾರ್ಯಗಳೊಂದಿಗೆ ಬರುವ ಚಟುವಟಿಕೆಗಳು. ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸ್ವಾಯತ್ತ ಕಾರ್ಯಗಳನ್ನು ನಿರ್ವಹಿಸುವಾಗ ನಿರ್ಲಕ್ಷ್ಯ ವಹಿಸಿದ್ದರೂ ಕೂಡ ಅಥವಾ ದುಷ್ಕೃತ್ಯ ಮಾಡಿದ್ದರೂ ಸರ್ಕಾರ ಹೊಣೆಗಾರವಲ್ಲ. ಸರ್ಕಾರ ಹೊಣೆಗಾರವಲ್ಲ ಅಂತ ಹೇಳಿಬಿಡ್ತಿದ್ರು. ಪೊಲೀಸರ ನಿರ್ಲಕ್ಷ್ಯದಿಂದ ನಷ್ಟವಾದರೂ ಕೂಡ ಸರ್ಕಾರದ ವಿರುದ್ಧ ಟಾರ್ಟ್ ಹೊಣೆಗಾರಿಕೆಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಿದರು. ಲೀಗಲ್ ಪ್ರಿನ್ಸಿಪಲ್ಸ್: ದ ಸ್ಟೇಟ್ ಈಸ್ ನಾಟ್ ಲಯಬಲ್ ಇನ್ ಸಾವರಿನ್ ಫಂಕ್ಷನ್ಸ್. ಸಾವರಿನ್ ಇಮ್ಯುನಿಟಿ ಈಸ್ ದೇರ್ ಫಾರ್ ದೆಮ್. ಓಕೆ, ದ ಕೇಸ್ ಡ್ರೂ ಎ ಲೈನ್ ಬಿಟ್ವೀನ್ ಸಾವರಿನ್ ಆ್ಯಂಡ್ ನಾನ್ ಸಾವರಿನ್ ಫಂಕ್ಷನ್. ಇಲ್ಲಿಯೂ ಕೂಡ P&O ಕೇಸ್ನಲ್ಲಿ ಆದ ಹಾಗೇನೆ ಏನಾಯಿತು, ವಿದ್ಯಾವತಿ ಕೇಸಿಗೆ ನಾನ್ ಸಾವರಿನ್ ಅಂತ ಹೇಳ್ತು, ಅಂದ್ರಲ್ಲಿ ಡ್ರೈವರ್ನ ಕೆಲಸಕ್ಕೆ ನಾನ್ ಸಾವರಿನ್ ಅಂತು. ಇಲ್ಲಿ ಸೀಸ್ ಮಾಡಿರೋ ವಸ್ತು, ಅದು ಸೀಸ್ ಮಾಡಿರೋದಿದೆಯಲ್ಲ, ದ್ಯಾಟ್ ಪ್ರೊಸೆಸ್ ಈಸ್ ಸಾವರಿನ್ ಅನ್ನುವಂತಹ ಒಂದು ಡೆಫಿನೇಷನ್ ಇಟ್ಕೊಂಡು ಸರ್ಕಾರ ಏನು ಮಾಡಿದೆ, ಸ್ಮಗ್ಲರ್ ಅಂತ ಹೇಳಿ ಗೂಡ್ಸ್ ಸೀಸ್ ಮಾಡಿದೆ. ಅದು ಅವ್ರು ಏನು ಹೇಳ್ತಾರೆ, ಸಾರ್ವಜನಿಕ ಸಾರ್ವಭೌಮತ್ವದ ಕೆಲಸ ಅಥವಾ ಸ್ವಾಯತ್ತತೆ ಕೆಲಸ ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಏನು ಮಾಡ್ತು, ಇಲ್ಲಿ ಸರ್ಕಾರದ ಪರವಾಗಿ ಈ ಪ್ರಕರಣದಲ್ಲಿ ಜಡ್ಜ್ಮೆಂಟನ್ನು ಕೊಡ್ತದೆ. ಸೊ ಕಂಪ್ಯಾರಿಸನ್ ವಿತ್ ಪ್ರೀವಿಯಸ್ ಕೇಸಸ್, ವಿದ್ಯಾವತಿ ಆ್ಯಂಡ್ ಕಸ್ತೂರಿ ಲಾಲ್. ನೋಡಿ, ವಿದ್ಯಾವತಿ ವೇರ್ ಫಂಕ್ಷನ್ ವಾಸ್ ಅಡ್ಮಿನಿಸ್ಟ್ರೇಟಿವ್, ಇನ್ ಕಸ್ತೂರಿ ಲಾಲ್ ದ ಫಂಕ್ಷನ್ ವಾಸ್ ಸಾವರಿನ್. ದಟ್ ಇಸ್ ದ ಡಿಫರೆನ್ಸ್. ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಇವೆರಡು ಈ ರೀತಿಯಾದಂತಹ ಒಂದು ತುಲನೆಯನ್ನು ಇಲ್ಲಿ ಮಾಡಲಾಯಿತು. ದಟ್ಸ್ ಇಟ್, ರೀಸೆಂಟ್ ಡೆವಲಪ್ಮೆಂಟ್ಸ್. ಬಟ್ ನೌ ಕಸ್ತೂರಿ ಲಾಲ್ ಈಸ್ ನಾಟ್ ಹೋಲ್ಡಿಂಗ್ ಗುಡ್. ಕಸ್ತೂರಿ ಲಾಲ್ ಪ್ರಕರಣ ಆವತ್ತು ಏನಾಯಿತು, ಅದು ಭಾಳ ಚರ್ಚೆಗಾಯಿತು. 1962 ವಿದ್ಯಾವತಿ, 1965 ಆಮೇಲೆ ಬಹಳಷ್ಟು ನ್ಯಾಯಿಕ ಚರ್ಚೆಗಳಿದ್ರ ಮೇಲೆ. ಅದು ಆಗಿ ಏನಾಯಿತು ಅಂದರೆ, ಕಸ್ತೂರಿ ಲಾಲ್ ಪ್ರಕರಣದಲ್ಲಿ ತೆಗೆದುಕೊಂಡಂತಹ ತೀರ್ಪು ಸರಿಯಾದ ತೀರ್ಪಲ್ಲ ಅನ್ನುವಂತಹ ಒಪಿನಿಯನ್ಗಳು, ಪಬ್ಲಿಕ್ ಒಪಿನಿಯನ್ಗಳು, ಕ್ರಿಟಿಸಿಸಮ್ಗಳು ಸಾಕಷ್ಟು ಆದವು. ಅದು ಆದ ಮೇಲೆ ಬಂದಂಥ ಯಾವುದೇ ಪ್ರಕರಣವನ್ನು ಕೂಡ ನಾವು ಕಸ್ತೂರಿ ಲಾಲ್ನ ಫಾಲೋ ಮಾಡಿಲ್ಲ. ಯಾಕೆ ಅನ್ನೋದಕ್ಕೆ ಈ ರೀಸನ್ನು. ಯಾಕೆ ಅನ್ನೋದಕ್ಕೆ ನಾವು ಐ ಆಮ್ ಗಿವಿಂಗ್ ಯು ದಿಸ್ ಕಾನ್ಸೆಪ್ಟ್, ದ ರೀಸೆಂಟ್ ಡೆವಲಪ್ಮೆಂಟ್. ಅಂದರೆ ಈ ಟಾರ್ಟ್ ಲಾನಲ್ಲಿ ಟಾರ್ಟ್ ವಿತ್ ರೆಸ್ಪೆಕ್ಟ್ ಟು ಗವರ್ಮೆಂಟ್ we have made a drastic change, and I am giving you various judgments on this. Subsequently, on evolution of welfare state,
ಕಾನ್ಸೆಪ್ಟ್ಸ್ ಆಫ್ ದಿಸ್ ಡಿಸ್ಟಿಂಕ್ಷನ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಬ್ಲರ್ಡ್. ಇವಾಗ ಸಾವಿರೇನು ನಾನ್ ಸಾವಿರೇನು ಅಂತೇಳಿ ಕೋರ್ಟ್ಗಳು ನೋಡೋದಿಲ್ಲ. ಯಾವುದೇ ಕೆಲಸ ಇರಲಿ, ಯಾವುದೇ ಸರ್ಕಾರಿ ನೌಕರ ಇರಲಿ, ಅವನ ನೆಗ್ಲಿಜೆನ್ಸ್ನಿಂದ, ಅವನ ಮಿಸ್ಚೀಪ್ನಿಂದ, ಅವನ ನ್ಯೂಸೆನ್ಸ್ನಿಂದ, ಅವೆಲ್ಲ ಟಾರ್ಟ್ಗಳು. ಅದರಿಂದ ಅಂದರೆ ನಿರ್ಲಕ್ಷ್ಯದಿಂದ ಮತ್ತು ಅವನ ನ್ಯೂಸೆನ್ಸ್ನಿಂದ ಅಥವಾ ಇನ್ನೊಂದೇನು ಹೇಳಿದೆ ನಾನು, ಈ ಟಾರ್ಟ್ಗೆ ಸಂಬಂಧಪಟ್ಟಂತಹ ಯಾವುದೇ ಅಪರಾಧಗಳಿಂದ ಸರ್ಕಾರ ಮುಕ್ತಿ ಹೊಂದೋದಿಲ್ಲ. ಸರ್ಕಾರಿ ನೌಕರರು ಮಾಡಿದ ತಪ್ಪಿಗಾಗಿ ಸರ್ಕಾರನ ಹೊಣೆಗಾರನ ಮಾಡ್ತಾ ಬಂದಿದೆ ನಾವು. ಏನು ಕಲ್ಯಾಣ ರಾಜ್ಯ, ಇದನ್ನು ಬಿಟ್ಬಿಡಿ, ಯು ನೆಗ್ಲೆಕ್ಟ್ ದಿಸ್. ಕಲ್ಯಾಣ ರಾಜ್ಯ ಪರಿಕಲ್ಪನೆಯ ಬೆಳವಣಿಗೆಯೊಂದಿಗೆ ಸ್ವಾಯತ್ತ ಮತ್ತು ಅಸ್ವಾಯತ್ತ ಕಾರ್ಯಗಳ ನಡುವಿನ ವ್ಯತ್ಯಾಸವು ಸಂಪೂರ್ಣವಾಗಿ ಮಂಕಾಗಿ ಹೋಗಿದೆ. ಇಂದಿನ ಕಾನೂನು ಸ್ಥಿತಿಯಲ್ಲಿ ಸ್ವಾಯತ್ತದ ಕಾರ್ಯಗಳಲ್ಲಿಯೂ ಸಹ ಈವನ್ ಇನ್ ಸಾವರಿನ್ ಫಂಕ್ಷನ್ಸ್ ನೌಕರರು ನಿರ್ಲಕ್ಷ್ಯದಿಂದ ನಡೆದುಕೊಂಡರೆ ಸರ್ಕಾರವನ್ನು ಹೊಣೆಗಾರನಾಗಿ ಮಾಡಲಾಗುತ್ತದೆ ಅನ್ನೋದನ್ನು ನಂತರದ ಪ್ರಕರಣಗಳಲ್ಲಿ ನಾವು ಕಂಡಿದ್ದೀವಿ. ಆ ನಂತರದ ಪ್ರಕರಣಗಳನ್ನು ಬರೀ ತತ್ವಗಳನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದನೇದ್ದು ಶ್ಯಾಮ್ ಸುಂದರ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಒಬ್ಬ ಡ್ರೈವರ್ ಬರಗಾಲ ಪ್ರದೇಶದ ಜನರಿಗೆ ಪರಿಹಾರ ವಸ್ತುಗಳನ್ನು ಟ್ರಕ್ ಮೂಲಕ ತೆಗೆದುಕೊಂಡು ಹೋಗ್ತಾ ಇದ್ದ. ಅವನು ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ ಕಾರಣ ಅವನಿಗೆ ಹಾಗೂ ಸರ್ಕಾರಕ್ಕೆ ಹೊಣೆಗಾರಿಕೆ ವಿಧಿಸಲಾಯಿತು. ನೋಡಿ, ದ ಟ್ರಕ್ ಡ್ರೈವರ್ ವಾಸ್ ಕ್ಯಾರಿಯಿಂಗ್ ಫೆಮೈನ್ ರಿಲೀಫ್ ಮಟೀರಿಯಲ್ಸ್ ಆ್ಯಂಡ್ ಡ್ರಿವನ್ ದ ಟ್ರಕ್ ನೆಗ್ಲಿಜೆಂಟ್ಲಿ, ಸೊ he was held responsible. Then Bhim Singh versus ಸ್ಟೇಟ್ ಆಫ್ J&K. ಇಲ್ಲಿ ಏನಾಗಿದೆ ಅಂತಂದರೆ MLAಯನ್ನು ಅವನು ವಿಧಾನಸಭೆಗೆ ಹೋಗಬಾರ್ದು ಚರ್ಚೆ ಮಾಡಲಿಕ್ಕೆ. ಸೆಷನ್ ನಡೀತಾ ಇರ್ತದೆ, ಆ ಸೆಷನಿಗೆ ಹೋಗೋದನ್ನು ತಪ್ಪಿಸ್ತಾರೆ. ಅವನಿಗೆ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿ ಅವನಿಗೆ ಸೆಷನ್ಗೆ ಹೋಗ್ಲಾರ್ದಂಗೆ ಮಾಡ್ತಾರೆ. ಆವಾಗ ಪೊಲೀಸರು ಮಾಡಿದಂತಹ ಆ ಕೃತ್ಯ ಅದು ಅಪಕೃತ್ಯ, ದೇ ಹ್ಯಾವ್ ಇಂಟೆನ್ಷನಲಿ ಡನ್ ಇಟ್ ಅಂತ ಹೇಳಿ ಆವಾಗ ಸರ್ಕಾರಕ್ಕೆ ಏನು ಮಾಡ್ತಾರೆ, 50,000 ರೂಪಾಯಿ ಪರಿಹಾರ ಕೊಡಲಿಕ್ಕೆ, ಭೀಮ್ ಸಿಂಗ್ MLA ಅವರಿಗೆ 50,000 ರೂಪಾಯಿ ಪರಿಹಾರ ಕೊಡಲಿಕ್ಕೆ ನಾವು 1985ರಲ್ಲಿ ಏನು ಮಾಡ್ತೀವಿ, ನಾವು ಕೋರ್ಟು ಆದೇಶ ಕೊಡುತ್ತೆ. ಅಂದರೆ ಇಲ್ಲಿ ಇವನು ಅರೆಸ್ಟ್ ಮಾಡಿದ್ದು ಏನು ಹೇಳಿ, ದ ಸೇಮ್ ಕೇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಕಸ್ತೂರಿ ಲಾಲ್. ಅರೆಸ್ಟ್ ಈಸ್ ಎ ಸಾವರಿನ್ ಫಂಕ್ಷನ್, ಬಟ್ ಈವನ್ ಫಾರ್ ಸಾವರಿನ್ function we have given damages or compensation, ಪರಿಹಾರವನ್ನು ಘೋಷಿಸಿ. That is the Bhim Singh case. Then comes the Pushpa Thakur case. The military driver held liable for negligent driving resulting in injury of the petitioner and 1 lakh rupee was imposed as compensation. ಇಲ್ಲಿಯೂ ಕೂಡ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಾಯಿತು. ಇದು 1986 case and very recent case, very recent case. See, there is one picture called Rocketry. I think Madhavan is the actor in this case. A very worth movie to be seen. ಈ ಪ್ರಕರಣಕ್ಕೆ, ಈ ಒಂದು ವಿಷಯದ ಮೇಲೇನೆ ಆ ಒಂದು ಚಲನಚಿತ್ರವನ್ನು ಮಾಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ವಿಷಯ ಏನು ವಿಷಯ ಇದು ಕೂಡ, ಅದಕ್ಕೆ ನಾನು ಇದನ್ನು ಡೀಟೇಲ್ ಆಗಿ ಈ ಪ್ರಕರಣವನ್ನು ನಿಮಗೆ ನಾನಿಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ತಂದಿದ್ದೀನಿ. ಏನು ಅಂತಂದರೆ, ಇಲ್ಲಿ ಕೆಲವು ಪಾಕಿಸ್ತಾನ ಲೇಡಿ ಜೊತೆಗೆ ಈ ರಿಸರ್ಚ್ ಸೈಂಟಿಸ್ಟ್, ಇವರು ನಂಬಿ ನಾರಾಯಣನ್ ವಾಸ್ ಎ ಸೈಂಟಿಸ್ಟ್ ಇನ್ ಇಸ್ರೋ. ಇವನು ರಾಕೆಟ್ ಮಾಡುವ ಕೆಲವು ತಂತ್ರಜ್ಞಾನವನ್ನು ಪಾಕಿಸ್ತಾನಿ ಮಹಿಳೆಯರಿಗೆ ರಹಸ್ಯವಾಗಿ ಹೇಳಿದ್ದಾನೆ. ಅದಕ್ಕೆ ಎಸ್ಪಿಯಾನೇಜ್ ಅಂತಾರೆ. ದಟ್ ಈಸ್ ಕಾಲ್ಡ್ ಎಸ್ಪಿಯಾನೇಜ್. ಈಗೀಗ ಪೇಪರ್ನಲ್ಲಿ ಭಾಳ ಬರ್ತಾ ಇದ್ದೇವೆ. ಆಪರೇಷನ್ ಸಿಂಧೂರ್ ಆದಮೇಲೆ ಈ ಇಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಎಸ್ಪಿಯಾನೇಜ್ ಮಾಡ್ತಾ ಇದ್ದಾರೆ ಅಂಥೇಳಿ ಇವನ ಮೇಲೆ ಕೇರಳ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಓಕೆ, ಸಿ ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಮಾಲ್ಡೀವಿಯನ್ ವುಮನ್ ಹ್ಯಾವಿಂಗ್ ರಿಲೇಷನ್ ವಿತ್ ಪಾಕಿಸ್ತಾನ್. Okay, Nambi Narayan was a senior scientist in ISRO. In 1984, he was falsely
accused of leaking vital defense secrets to two Maldivian women in an alleged espionage case. He was arrested and subjected to inhuman torture in custody. ಪೊಲೀಸರು ಅವರಿಗೆ ಬಹಳಷ್ಟು ತೊಂದರೆ ಕೊಟ್ಟರು. Then the case was transferred to CBI. CBI found that he was not involved. He was in the charges were later found to be baseless by the CBI, and in 1996 the Supreme Court quashed all proceedings against him. However, he had suffered irreparable damage to his reputation, mental trauma and professional loss. ನೋಡಿ, ಒಬ್ಬ ವಿಜ್ಞಾನಿಯಾದಂತಹ ವ್ಯಕ್ತಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಅವನ ಲೈಫೇ he said, he has given interview. I think if you Google Nambi Narayanan, you will get a lot of resources in the social media. He said his entire life is gone because of the police action, though he was not at all involved. He is not at all involved. That is the situation. Then ಅದನ್ನೇ ಇಲ್ಲಿ ಕನ್ನಡದಲ್ಲಿ ಹೇಳಿದ್ದೀನಿ. ಐ ಥಿಂಕ್ ದ ಸೇಮ್ ಥಿಂಗ್ ನಾನೇನು ನಿಮ್ಮ ಹತ್ರ ಮಾತಾಡಿದ್ದೀನಿ, ದೋಸ್ ಥಿಂಗ್ಸ್ ಆರ್ ಅವೈಲೇಬಲ್ ಹಿಯರ್. ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್, ವಾಟ್ ಈಸ್ ದ ಸುಪ್ರೀಂ ಕೋರ್ಟ್, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯಾದಂತಹ ತಪ್ಪು ಅಪರಾಧಗಳನ್ನು ಒಬ್ಬ ವ್ಯಕ್ತಿಯ ಮೇಲೆ ಹೊರಿಸಿ ಹಿಂಸೆ ಮಾಡಿದಾಗ, ಟಾರ್ಚರ್ ಮಾಡಿದಾಗ ಅದನ್ನು ಸುಪ್ರೀಂ ಕೋರ್ಟ್ ಸಹಿಸ್ಕೊಳ್ಳೋದಿಲ್ಲ. ಈವನ್ ದೋ ಈ ಎಸ್ಪಿಯಾನೇಜ್ ಇಸ್ ಸಚ್ ಎ ಇಶ್ಯೂ, ಇಟ್ ಇಸ್ ಎ ಸಾವರಿನ್ ಇಶ್ಯೂ ಆ್ಯಕ್ಚುಲಿ. ಒಂದು ವೇಳೆ ನಂಬಿ ನಾರಾಯಣ ಅವರು ಆ ರೀತಿಯಾದ ಮಾಹಿತಿಯನ್ನು ನಮ್ಮ ವೈರಿ ದೇಶಕ್ಕೆ ಕೊಟ್ಟಿದ್ರೆ ಅದು ಮಹಾ ತಪ್ಪು, ಅದು ಸಾರ್ವಭೌಮದ ವಿಷಯ ನಿಜವಾಗಿಯೂ. ಆದಾಗ್ಯೂ ಕೂಡ ಇಲ್ಲಿ ಇವನ್ನ ಸುಮ್ಮನೆ ಆ ಥರ ಮಾಡಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಇವರಿಗೆ ಕಾಂಪೆನ್ಸೇಷನ್ ಸರ್ಕಾರ ಏನು ಮಾಡುತ್ತೆ, ನ್ಯಾಯಾಲಯ ಸರ್ಕಾರಕ್ಕೆ ನೀವು ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ತೇವೆ. ದ ಕೋರ್ಟ್ ಅಕ್ನಾಲೆಜ್ಡ್ ದ್ಯಾಟ್ ನಂಬಿ ನಾರಾಯಣನ್ ವಾಸ್ ಎ ವಿಕ್ಟಿಮ್ ಆಫ್ ಮಲೀಸಿಯಸ್ ಪ್ರಾಸಿಕ್ಯೂಷನ್. ನೋಡಿ, ಮಲೀಸಿಯಸ್ ಅಂದರೆ ದುರುದ್ದೇಶದ ಪ್ರಾಸಿಕ್ಯೂಷನ್ ಆಗಿತ್ತು, ದುರುದ್ದೇಶದ ಆ್ಯಂಡ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಟಾರ್ಚರ್. ದ ಸುಪ್ರೀಂ ಕೋರ್ಟ್ ಅವಾರ್ಡೆಡ್ a compensation of 50 lakhs rupees to Nambi Narayanan. The court also constituted a committee headed by Supreme Court Judge D.K. Jain to inquire into the role of erring police officials who fabricated the case. ಯಾರು ಈ ಕೇಸನ್ನು, ಸುಳ್ಳು ಕೇಸನ್ನು ಹುಟ್ಟಾಕಿದ್ರೆ ಅವರಿಗೆ ಅವ್ರ ಮೇಲೆ ತನಿಖೆ ನಡೆಸಲಿಕ್ಕೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಆಜ್ಞೆ ಮಾಡಿತು, 50 ಲಕ್ಷ ರೂಪಾಯಿಯನ್ನು ಕೊಡ್ತು. ಅಂದರೆ ಈ ರೀತಿಯಾದಂತಹ ಕಂಪ್ಲೀಟ್ ಯೂಟರ್ನ್ ನಮ್ಮ ಟಾರ್ಸಿಯಸ್ ಲಯಬಿಲಿಟಿಯಲ್ಲಿ ಆಗಿದೆ ಅನ್ನೋದನ್ನು ತಿಳ್ಕೊಬೇಕು. ಮೊದಲು ನಾವು ಸಾವರಿನ್ ನಾನ್ ಸಾವರಿನ್ ಅಂತಿದ್ವಿ, P&O ಕೇಸ್ ಬಂತು, ವಿದ್ಯಾವತಿ ಕೇಸ್ ಬಂತು, ನಂತರದಲ್ಲಿ ಕಸ್ತೂರಿಲಾಲ್ ಕೇಸ್ ಬಂತು. ಕಸ್ತೂರಿಲಾಲ್ ಕೇಸಲ್ಲೂ ನಾವು ಸಾವರಿನ್ ಅಂತ ಹೇಳಿದ್ವಿ, ಆದರೆ ಅದೇ ಭೀಮ್ ಸಿಂಗ್ ಕೇಸಿಗೆ ಬಂದಾಗ ನಾವು ಅದಕ್ಕೆ ಏನು ಮಾಡಿದ್ವಿ, ಕಾಂಪೆನ್ಸೇಷನ್ ಕೊಟ್ವಿ. ಅಲ್ಟಿಮೇಟ್ಲಿ ಈಗಲೂ ಕೂಡ 2018ರ ಪ್ರಕರಣ ಇದು ಕೂಡ ತುಂಬ ಯುಕ್ತವಾದಂಥ ಪ್ರಕರಣ, ಯುಕ್ತವಾದಂತಹ ಯೋಗ್ಯವಾದಂಥ ಪ್ರಕರಣ ಅಂತ ಹೇಳ್ತಾ, ಈಗ ನಾವು ಸಾವರಿನ್ ನಾನ್ ಸಾವರಿನ್ ಅಂತಕ್ಕಂಥ ಯಾವುದೇ ಕಾನ್ಸೆಪ್ಟು ಇಲ್ಲ. ದೆರ್ ಇಸ್ no difference between sovereign and non-sovereign functions. Whatever it is, if there is negligence or if there is malice or malicious malified intention, then government is vicariously liable. Government is 50 ಲಕ್ಷ ಏನು ಅವ್ರು ಪೊಲೀಸರು ಕೊಡಲ್ಲ, ಸರ್ಕಾರವೇ ಕೊಡಬೇಕಾಗತ್ತೆ. ನಂಬಿ ನಾರಾಯಣನ್ ಅವರಿಗೆ 50 ಲಕ್ಷ ಕೊಡಬೇಕಾಗಿರೋದು ಸರ್ಕಾರ. ಆಮೇಲೆ ಏನು ಆ್ಯಕ್ಷನ್ ತೊಗೊಳ್ತೇ ಬಿಡಿದೆ ಸಪ್ರೇಟ್ ಸೆಕೆಂಡರಿ ಇಶ್ಯೂ, ಬಟ್ he has to be paid. So this is a detailed analysis of tortious liability. Once you go through this video from beginning to end, probably you will be very efficiently able to answer the ಕ್ವಶನ್ ಆನ್ ಟಾರ್ಸಿಯಸ್ ಲಯಬಿಲಿಟಿ ಆಫ್ ದ ಗೌರ್ಮೆಂಟ್. ನೀವು ಒಮ್ಮೆ ಸರಿಯಾಗಿ ಈ ವಿಡಿಯೋವನ್ನು ನೋಡಿದರೆ ನೀವು ತುಂಬ ಸಮರ್ಥವಾಗಿ ಈ ಅಪಕೃತ್ಯದ ಜವಾಬ್ದಾರಿಗೆ ಉತ್ತರವನ್ನು ಬರೀಬಹುದು. ಪ್ರಮುಖವಾಗಿ 3-4 ಪ್ರಕರಣಗಳನ್ನು ನೀವು ನೆನಪಿಟ್ಕೋಬೇಕು. ಒಂದು P&O ನ್ಯಾವಿಗೇಷನ್, ಅದಾದ ನಂತರ ವಿದ್ಯಾವತಿ, ಅದಾದ ನಂತರ ಕಸ್ತೂರಿಲಾಲ್, ಮತ್ತು ಇತ್ತೀಚಿನ ಯಾವುದೇ ಒಂದು ಪ್ರಕರಣ. ಕೊನೆಗೆ ನೀವು ನಿಮ್ಮ ಉಪಸಂಹಾರದಲ್ಲಿ ಹೇಳಬೇಕಾಗಿರೋದಿಷ್ಟೇ, ಮೊದಲು ಸಾವರಿನ್ ಮತ್ತು ನಾನ್ ಸಾವರಿನ್ ಅಂತಕ್ಕಂಥ ಒಂದು ವ್ಯತ್ಯಾಸವನ್ನು ಮಾಡಿಕೊಂಡು ಕೇವಲ ನಾನ್ ಸಾವರಿನಿಗೆ ಮಾತ್ರ ಅಪಕೃತ್ಯದಲ್ಲಿ ಬಾಧ್ಯತೆ ಇತ್ತು ಅಂತ ಹೇಳ್ತಿದ್ರು. ಆದರೆ ಇತ್ತೀಚಿನ ನಾವು ಕಲ್ಯಾಣ ರಾಜ್ಯ ವ್ಯವಸ್ಥೆಗೆ ಬಂದ ನಂತರ ಅದು
ಸಾರ್ವಭೌಮ ಕೆಲಸವಾಗಿರಲಿ ಅಥವಾ ಅಸಾರ್ವಭೌಮ ಕೆಲಸವಾಗಿರಲಿ, ನಿರ್ಲಕ್ಷ್ಯ ಅಥವಾ ದುರುದ್ದೇಶ ಕಂಡು ಬಂದಲ್ಲಿ ಅವರೆಲ್ಲ ಅಂತಹ ವಿಷಯದಲ್ಲಿ ಯಾವುದೇ ವ್ಯಕ್ತಿಗೆ ಇಂಜುರಿ ಆದರೆ ಅಥವಾ ಹಾನಿಯಾದರೆ, ಅವನ ಹಕ್ಕಿಗೆ ಧಕ್ಕೆಯಾದರೆ, ಅಂತಹ ಸಂದರ್ಭದಲ್ಲಿ ಅವನಿಗೆ ಪರಿಹಾರ ದೊರಕುವುದು ನಿಶ್ಚಿತ. ಅಂತಹ ಪರಿಹಾರವನ್ನು ಸರ್ಕಾರವೇ ಕೊಡಲೇಬೇಕಾಗುತ್ತದೆ. ಯಾಕೆ ಅಂತಂದರೆ ಸರ್ಕಾರವು ವೈಕ್ಯಾರಿಯಸ್ಲಿ ಲಯಬಲ್ ಆಗಿರುತ್ತೆ, ಪರೋಕ್ಷವಾಗಿ ಸರ್ಕಾರದ ಜವಾಬ್ದಾರಿ ಇರುತ್ತೆ ಅನ್ನುವಂಥದ್ದನ್ನು ನೀವು ಹೇಳಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಆಮೇಲೆ ಪರೀಕ್ಷೆ ಹತ್ತಿರ ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಪರೀಕ್ಷೆಗೆ ಒಳ್ಳೆಯ ಒಂದು ಏನು ಸಾಧನೆಗಳು ನನ್ನ ಈ ಯೂಟ್ಯೂಬ್ ವಿಡಿಯೋಗಳ ಆಗಲಿ ಅಂತ ಹೇಳ್ತಾ ಈಗ 4ನೇ ಯೂನಿಟನ್ನು ಮುಗಿಸಿದ್ದೀನಿ. ಮೋಸ್ಟ್ ಪ್ರಾಬಬಲಿ ಇನ್ನೊಂದೆರಡು ದಿನಗಳಲ್ಲಿ ನಾನು ನಿಮಗೆ ಉಳಿದ ಪೋರ್ಷನನ್ನು ಅಂದರೆ 5ನೇ ಯೂನಿಟಿನ ಪೋರ್ಷನನ್ನು ಮುಗಿಸಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಇಲ್ಲಿ ವಿಮರ್ಶೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನಮಸ್ಕಾರ.